ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ದೀರ್ಘಕಾಲಿಕ ಕಿಡ್ನಿ ರೋಗ ಇವತ್ತು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಆರೋಗ್ಯ ಸವಾಲಾಗಿ ಗುರುತಿಸಲಾಗಿದೆ. ಅದರಲ್ಲೂ ಭಾರತದಲ್ಲಿ ಇನ್ನಷ್ಟು ಗಂಭೀರ ಸಮಸ್ಯೆ ಬೆಳೀತಾ ಇದೆ. ಯಾಕೆ ಅಂದ್ರೆ ದೇಶದಾದ್ಯಂತ ಇದರ ಪ್ರಮಾಣ ಹೆಚ್ಚುತ್ತಾ ಇದೆ. ಇತ್ತೀಚಿನ ಮಾಹಿತಿಯ ಪ್ರಕಾರ ಕಿಡ್ನಿ ವೈಫಲ್ಯದಿಂದ ಆಗುವ ಸಾವುಗಳಲ್ಲಿ ಸುಮಾರು 38% ಏರಿಕೆ ಕಂಡುಬಂದಿದೆ. ಕಿಡ್ನಿ ರೋಗದ ಅತ್ಯುತ್ತಮ ಚಿಕಿತ್ಸೆ ಅಂತ ಹೇಳಿದ್ರೆ ಮುಂಚಿತವಾಗಿ ಪತ್ತೆ. ಯಾಕೆ ಅಂದ್ರೆ ರೋಗದ ಪ್ರಗತಿಯನ್ನು ತಡೆಯುವುದಕ್ಕೆ ಹಲವು ರೀತಿಯ ಚಿಕಿತ್ಸೆ ಮತ್ತು ಮುನ್ನೆಚ್ಚರಿಕಾ ಕ್ರಮಗಳು ಲಭ್ಯವಿದೆ. ಈ ವರ್ಷ ವರ್ಲ್ಡ್ ಕಿಡ್ನಿ ಡೇ ಆಚರಣೆಯ ಜಾಗತಿಕ ಥೀಮ್ ಕಿಡ್ನಿ ಹೆಲ್ತ್ ಫಾರ್ ಆಲ್ ಆಗಿದೆ. ಆದ್ರಿಂದ ಕಿಡ್ನಿಯ ಸಾಮಾನ್ಯ ಕಾರ್ಯಗಳು, ಕಿಡ್ನಿ ಸಂಬಂಧಿತ ಸಮಸ್ಯೆಗಳು ಮತ್ತು ಅವನ್ನ ಹೇಗೆ ತಡೆಯಬಹುದು ಅಥವಾ ಚಿಕಿತ್ಸೆ ಪಡೆಯಬಹುದು ಅನ್ನೋದನ್ನ ತಜ್ಞ ವೈದ್ಯರು ಇವತ್ತು ತಿಳಿಸ್ಕೊಡ್ತಾರೆ. ಬನ್ನಿ ಮೊದಲು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ಮೊದಲನೇದಾಗಿ ಡಾಕ್ಟರ್ ಹರ್ಷ ಕುಮಾರ್ HN, ಇವರು ಲೀಡ್ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಮತ್ತು ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್, ಆಸ್ಟರ್ ಆರ್ವಿ ಹಾಸ್ಪಿಟಲ್ ಬ್ಯಾಂಗ್ಳೂರು. ಹಲೋ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಡಾಕ್ಟರ್ ಇದ್ದಾರೆ, ಪ್ರಶಾಂತ್ ಸೇಧೀರೇಂದ್ರ, ಅಸೋಸಿಯೇಟ್ ಪ್ರೊಫೆಸರ್, ಅಪೋಲೋ ಹಾಸ್ಪಿಟಲ್, ಬೇಚಿ ರೋಡ್, ಬ್ಯಾಂಗ್ಳೂರ್. ಹಲೋ ಸರ್, ವೆಲ್ಕಮ್ ಟು ದ ಶೋ. ಎಸ್ ಡಾಕ್ಟರ್, ಇನ್ನು ಮೊದಲನೇದಾಗಿ ನಮ್ಮ ದೇಹದಲ್ಲಿ ಕಿಡ್ನಿಗಳು ಬಹಳ ಮುಖ್ಯ ಅಂತ ಹೇಳ್ತಾರೆ. ಹಾಗಾಗಿ ಕಿಡ್ನಿಗಳ ರೋಲ್ ಏನು ಅಂತ ಹೇಳಿ? ಮೇನ್ ರೋಲ್ ಅಂದರೆ 3 ಇಂಪಾರ್ಟೆಂಟ್ ಫಂಕ್ಷನ್ ಅಂತೆ. ಒನ್ ಈಸ್ ಎಕ್ಸ್ಕ್ರೀಟರಿ ಫಂಕ್ಷನ್, ಒನ್ ಈಸ್ ಮೇಂಟೆನೆನ್ಸ್ ಆಫ್ ಬ್ಲಡ್ ಪ್ರೆಷರ್, ಥರ್ಡ್ ಒನ್ ಈಸ್ ಮೇಂಟೆನೆನ್ಸ್ ಆಫ್ ಬೋನ್ ಹೆಲ್ತ್, ಆ್ಯಂಡ್ ಫೋರ್ತ್ ಫಂಕ್ಷನ್ ಈಸ್ ಮೇಂಟೆನೆನ್ಸ್ ಆಫ್ ಹಿಮೋಗ್ಲೋಬಿನ್. ಸೊ ದ ಮೇನ್ ಫಂಕ್ಷನ್ ಅಂತ ನಾವು ಹೇಳಬೇಕು ಅಂದರೆ ಕಿಡ್ನಿ ನಮ್ಮ ಬಾಡಿದಲ್ಲಿ ಉತ್ಪನ್ನವಾಗುವ ಹಲವು ವೇಸ್ಟ್, ಮೆಟಬಾಲಿಕ್ ಆ್ಯಸಿಡ್ಸ್, ಇವುಗಳನ್ನೆಲ್ಲ ಎಕ್ಸ್ಕ್ರೀಷನ್ ಇಸ್ ದ ಮೇನ್ ಫಂಕ್ಷನ್ಸ್. ಅದಲ್ಲದೆ ನಾವು ಹೇಳಬೇಕು ಅಂದರೆ ಎಲ್ಲರೂ ಅಂದ್ಕೊಳ್ತಾರೆ ಬ್ಲಡ್ ಪ್ರೆಷರ್ ಈಸ್ ಬಿಕಾಸ್ ಆಫ್ ಹಾರ್ಟ್. ಅದು ಅಲ್ಲ, ಕಿಡ್ನಿ ಇಸ್ ದ ಆರ್ಗನ್ ವಿಚ್ ಮೇಂಟೈನ್ಸ್ ದ ಬ್ಲಡ್ ಪ್ರೆಷರ್. ಅದಲ್ಲದೆ ಆ್ಯಸಿಡ್, ಬಾಡಿದಲ್ಲಿರೋ ಆ್ಯಸಿಡ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದು ಒಂದು ಇಂಪಾರ್ಟೆಂಟ್ ಫಂಕ್ಷನ್. ಅಷ್ಟೇ ಅಲ್ಲದೆ ಕಿಡ್ನಿದ ಮತ್ತೊಂದು ಫಂಕ್ಷನ್ ಏನು ಅಂದರೆ ಬೋನ್ ಹೆಲ್ತ್. ಇದು ಕಿಡ್ನಿ ಒಂದು ವಿಟಮಿನ್ ಡಿ ಅಂತ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ, ದಟ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ದ ಬೋನ್. ಅದಲ್ಲದೆ ಕಿಡ್ನಿ ಈಸ್ ಎ ಎಂಡೋಕ್ರೈನ್ ಆರ್ಗನ್, ಆಸ್ ಐ ಟೋಲ್ಡ್ ಯು. ಅದರಲ್ಲಿ ಏನಾಗುತ್ತೆ ಅಂದರೆ ಎರಿಥ್ರೋಪೊಯಿಟಿನ್ ಅಂತ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ, ಅದು ನಮ್ಮ ಬಾಡಿಯ ಹಿಮೋಗ್ಲೋಬಿನನ್ನು ಕೂಡ ಮೇಂಟೈನ್ ಮಾಡುತ್ತೆ. ಸೊ ಓವರಾಲ್ ಆಗಿ ಹೇಳಬೇಕು ಅಂದರೆ ವೇಸ್ಟ್ ಎಕ್ಸ್ಕ್ರೀಷನ್, ಫ್ಲೂಯಿಡ್ ಬ್ಯಾಲೆನ್ಸ್, ಆ್ಯಸಿಡ್ ಬೇಸ್ ಮೇಂಟೆನೆನ್ಸ್ ಆಫ್ ಬೋನ್ ಹೆಲ್ತ್, ಮೇಂಟೆನೆನ್ಸ್ ಆಫ್ ಹಿಮೋಗ್ಲೋಬಿನ್, ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ದ ಕಿಡ್ನಿ. ಓಕೆ ಸರ್, ಇನ್ನು ಕಿಡ್ನಿ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿ ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರು. ಇನ್ನು ಸಾಮಾನ್ಯವಾಗಿ ಕಿಡ್ನಿ ಅಂತ ಹೇಳ್ತಾರೆ, ಇದರ ಒಂದು ವರ್ಕಿಂಗ್ ಪ್ರೊಸೆಸ್ ಏನು ಅಂತ ಹೇಳಿ? ಕಿಡ್ನಿ ಡಾಕ್ಟರ್ ಹರ್ಷ ಹೇಳ್ದಂಗೆ ಏನಂತ ಹೇಳಿದ್ರೆ ಇದೆಲ್ಲ ಮೇಂಟೈನ್ ಮಾಡುತ್ತೆ. ಅದು ನಮ್ಮ ದೇಹದಲ್ಲಿರೋ ಅನೇಕ ಕೆಮಿಕಲ್ಸ್ ಅಂದರೆ ಸೋಡಿಯಂ ಆಗಲಿ, ಪೊಟ್ಯಾಸಿಯಮ್ ಆಗಲಿ, ಕ್ಯಾಲ್ಸಿಯಂ ಆಗಲಿ, ಫಾಸ್ಫರಸ್ ಆಗಲಿ, ಆ್ಯಸಿಡ್ ಆಗಲಿ, ಬೇಸ್ ಆಗಲಿ, ಎಲ್ಲದ್ರದ್ದು ಲೆವೆಲ್ ಮೇಂಟೈನ್ ಮಾಡುತ್ತೆ. ಸೊ ಅದು ಮಾಡುತ್ತೆ ಹೇಗೆ ಅಂತ ಹೇಳಿದ್ರೆ, ಇವಾಗ ಕ್ಯಾಲ್ಸಿಯಂ ಜಾಸ್ತಿ ಆದರೆ ದೇಹಕ್ಕೆ ಒಳ್ಳೇದಲ್ಲ, ಕಡಿಮೆ ಆದರೂ ಒಳ್ಳೇದಲ್ಲ. ಸೋಡಿಯಮ್ಮು ಅದೇ ಥರ, ಯಾವುದೇ ಅದು ಜಾಸ್ತಿನೂ ಒಳ್ಳೇದಲ್ಲ, ಕಡಿಮೆನೂ ಒಳ್ಳೇದಲ್ಲ. ಪ್ಲಸ್ ಈ ಥರ ದೇಹದಲ್ಲಿರುವ ಒಂದು ವಾತಾವರಣ ಅಥವಾ ಎನ್ವೈರನ್ಮೆಂಟ್ ಅಂತ ನಾವು ಹೇಳಿದ್ರೆ ಅದನ್ನು ಮೇಂಟೈನ್ ಮಾಡೋದು ಕಿಡ್ನಿ. ಸೊ ಇವೆಲ್ಲ ಮೇಂಟೈನ್ ಮಾಡಿದ್ರೆ ಹಾರ್ಟ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಬ್ರೈನ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಲಿವರ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಎಲ್ಲ ದೇಹದಲ್ಲಿರೋ ಎಲ್ಲ ಆರ್ಗನ್ಸ್, ಎಲ್ಲ ಅಂಗಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಫಸ್ಟ್ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡಬೇಕು. ಎಲ್ಲದನ್ನು ಮೇಂಟೈನ್ ಮಾಡಿದ್ರೇ ಮಾತ್ರ ಬೇರೆ ಆರ್ಗನ್ಸ್ಗಳು ಚೆನ್ನಾಗಿ ಕೆಲಸ ಮಾಡುತ್ತೆ. ಓಕೆ ಸರ್, ಇನ್ನು ಕಿಡ್ನಿ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅಂತ ಹೇಳಿ ಗುರುತಿಸೋದು ಹೇಗೆ ಡಾಕ್ಟರ್? ನಾವು ಯೂಶುವಲ್ ಆಗಿ ಸಿಂಪಲ್ ಆಗಿರೋ ಒಂದು ಟೆಸ್ಟ್ ಮಾಡ್ತೀವಿ, ದಟ್ ಈಸ್ ಸಿರಮ್ ಕ್ರಿಯಾಟಿನಿನ್, ಸಿರಮ್ ಯೂರಿಯಾ, ಬ್ಲಡ್ಡಲ್ಲಿ ಒಂದು ಟೆಸ್ಟ್ ಮಾಡ್ತೀವಿ. ಅದಲ್ಲದೆ ನಾವು ಸಿಂಪಲ್ ಒಂದು ಯೂರಿನ್ ಟೆಸ್ಟಲ್ಲಿ ಮಾಡ್ತೀವಿ, ಯೂರಿನಲ್ಲಿ ಏನಾದ್ರು ಪ್ರೋಟೀನ್ ಲೀಕ್ ಇದೆಯಾ, RBCs ಲೀಕ್ ಇದೆಯಾ. ಇದಲ್ಲದೆ ಒಂದು ಅಲ್ಟ್ರಾಸೌಂಡ್ ಮಾಡಿದ್ರೆ ನಮಗೆ ಕಿಡ್ನಿ ಸೈಜ್ ಹೇಗಿದೆ, ಕಿಡ್ನಿ ಪ್ಯಾರೆನ್ಕೈಮ್. ಸೊ ಇವು 3 ಇಂಪಾರ್ಟೆಂಟ್ ಬೇಸಿಕ್ ಟೆಸ್ಟಿಂದಲೇ ನಾವು ವಿ ಕ್ಯಾನ್ ಕಮ್ ಟು ಸಮ್ ಕನ್ಕ್ಲೂಷನ್ ದಟ್ ದೇರ್ ಇಸ್ ಸಮ್ ಕಿಡ್ನಿ ಪ್ರಾಬ್ಲಮ್ ಆರ್ ನಾಟ್ ಅಂತ. ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಇನ್ನು ಕಿಡ್ನಿ ಪ್ರಾಬ್ಲಮ್ ಅಂತ ಬಂದಾಗ ಈಗ ಮುಖ್ಯ ಕಾರಣಗಳು ಏನಾಗುತ್ತೆ, ಸಾಮಾನ್ಯ ಕಾರಣಗಳು ಅಂತ ಹೇಳೋದಾದ್ರೆ ಯಾವುದು? ಕಿಡ್ನಿ ಪ್ರಾಬ್ಲಮ್ಸ್ಗೆ ಮೇನ್ ಕಾರಣ ಕಿಡ್ನಿ ವೈಫಲ್ಯ, ದೀರ್ಘಕಾಲದ ಕಿಡ್ನಿ ವೈಫಲ್ಯಗೆ ಮೇನ್ ಕಾರಣ ಹೇಳಬೇಕು ಅಂದರೆ ಡಯಾಬಿಟೀಸ್, ಶುಗರ್ ಮೇನ್ ಕಾರಣ. ಈಗ ನಮ್ಮ ದೇಶದಲ್ಲಿ ಅಬೋವ್ 50, ಅಬೋವ್ 60 ತೊಗೊಂಡ್ರೆ ಆಲ್ಮೋಸ್ಟ್ 30 to 40% ಜನರಿಗೆ ಶುಗರ್ ಇರುತ್ತೆ. ಸೊ ಕಿಡ್ನಿ ವೈಫಲ್ಯದ ಮೇನ್ ಕಾರಣ ಡಯಾಬಿಟೀಸು. ಅದು ಬಿಟ್ಟರೆ ವೆರಿ ಹೈ ಬ್ಲಡ್ ಪ್ರೆಷರು. ಅದು ಬಿಟ್ಟರೆ ಆಟೋಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಲ್ಲ, ಆಟೋಇಮ್ಯೂನ್ ಡಿಸೀಸ್ ಅಂದರೆ ಕಿಡ್ನಿಯಲ್ಲಿ ಚಿಕ್ಕ ಫಿಲ್ಟರ್ಸ್ ಇರುತ್ತೆ, ಗ್ಲೋಮರುಲೆ ಅಂತ ಹೇಳ್ತೀವಿ, ಅದನ್ನು ಎಫೆಕ್ಟ್ ಆದರೆ ಸೊ ಗ್ಲೋಮರುಲ್ ನೆಫ್ರೈಟಿಸ್ ಅಂತ ಹೇಳ್ತೀವಿ. ಬಟ್ ಅದನ್ನು ನಾವು ಆಟೋಇಮ್ಯೂನ್ ಡಿಸೀಸ್ ಅಂತ ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಹೇಳ್ಬೋದು. ಇದು ಒಂದೊಂದು ಸತಿ ಜೋರಾಗಿ ಕಿಡ್ನಿ ಇನ್ಫೆಕ್ಷನ್ ಆದರೆ ಅವಾಗಲೂ ಆಗುತ್ತೆ. ಮೇನ್ ಕಾರಣ ಇವೆ ಅಂತ ನಾನು ಹೇಳ್ಬೋದು. ಓಕೆ, ಸೊ ಪ್ರೆಸೆಂಟ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ನಮ್ಮ ಲೈಫ್ ಸ್ಟೈಲ್ ಅನ್ನೋದು ಪ್ರಮುಖವಾಗಿ ಹೇಗೆ ಬದಲಾಗ್ತಾ ಇದೆ, ಇದರಿಂದ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ನಮ್ಮ ಕಿಡ್ನಿ ಆರೋಗ್ಯಯುತವಾಗಿ ಇರಬೇಕು ಅಂತ ಹೇಳಿದ್ರೆ ನಾವು ಯಾವೆಲ್ಲ ಫುಡ್ ಡಯಟ್, ಆಹಾರ ಕ್ರಮಗಳನ್ನು ಪಾಲನೆ ಮಾಡಬೇಕು?
ಡಾಕ್ಟರ್? ಸೊ ನಾವು ಕಿಡ್ನಿ ಹೆಲ್ತ್ ಅಂತ ಮೇಂಟೈನ್ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಚೆನ್ನಾಗಿ ನೀರು ಕುಡಿಬೇಕು. ವಿ ಶುಡ್ ಕೀಪ್ ಅವರ್ ಸೆಲ್ಫ್ ಹೈಡ್ರೇಟೆಡ್ ಇಲ್ಲ ಅಂದರೆ ಕಿಡ್ನಿ ಸ್ಟೋನ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಅದಲ್ಲದೆ ನಾವು ನಿಯಮಿತವಾಗಿ ಯು ಶುಡ್ ಟೇಕ್ ಎನಫ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಓಕೆ, ನೀವು ಕಾರ್ಬೋಹೈಡ್ರೇಟ್ ಇಂಟೇಕ್ಸನ್ನು ಕಡಿಮೆ ಮಾಡಬೇಕು. ತುಂಬ ಜಾಸ್ತಿ ಪ್ರೋಟೀನ್ ಇಂಟೇಕ್ ವಿಚ್ ಇಸ್ ನಾಟ್ ನಾರ್ಮಲಿ ನಮ್ಮ ಬಾಡಿಗೆ 0.8 to 1.2 grams. ಅದಕ್ಕಿಂತ ಜಾಸ್ತಿ ನಾವು ಏನಾದ್ರು ಜಾಸ್ತಿ ಪ್ರೋಟೀನ್ ಐಟಮ್ಸ್ ತೊಗೊಂಡ್ರೂ ಸಹ ನಾವು ಅತಿಯಾಗಿ ನಾನ್ ವೆಜಿಟೇರಿಯನ್ ಫುಡ್, ಅತಿಯಾಗಿ ಇವೆಲ್ಲದನ್ನು ತೊಗೊಳೋದ್ರಿಂದನೂ ಸತೆ we can have face a damage. So it should be a balanced diet, which should be salt restricted diet, enough of fruits and vegetables, adequate hydration, plus limited amount of carbohydrates and fat intake, and a regular protein diet, normal protein diet ತಗೊಂಡ್ರೆ we can maintain a good health. ಯೂಶುವಲಿ ಏನಾದರೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಮೆಡಿಕಲಿಗೆ ಹೋಗ್ತೀವಿ. ಕೆಲವೊಂದಿಷ್ಟು ಟ್ಯಾಬ್ಲೆಟ್ಗಳು, ಫಾರ್ ಎಕ್ಸಾಂಪಲ್ ಫೀವರ್ ಆಗಿರ್ಬೋದು, ಕೋಲ್ಡ್ ಆಗಿರ್ಬೋದು, ಅಸಿಡಿಟಿ ಟ್ಯಾಬ್ಲೆಟ್ಸ್ಗಳ ಮೊರೆ ಹೋಗ್ಬಿಡ್ತೀವಿ. ಸೊ ಈ ರೀತಿಯಾದಂತಹ ಟ್ಯಾಬ್ಲೆಟ್ಗಳನ್ನ ಇಂಟೇಕ್ ಮಾಡೋದ್ರಿಂದ ನೇರವಾಗಿ ಕಿಡ್ನಿಗೆ ಏನಾದರೂ ಎಫೆಕ್ಟ್ ಮಾಡುತ್ತಾ ಡಾಕ್ಟರ್? ಸುಮಾರು ಈ ಕಿಡ್ನಿ ಮೇಲೆ ಟ್ಯಾಬ್ಲೆಟ್ಸ್ ಎಫೆಕ್ಟ್ ಆಗೋದು ಎರಡು ಥರ. ಒಂದು ಅಲರ್ಜಿಕ್ ಅಂತ ಹೇಳ್ತೀವಿ. ಅಲರ್ಜಿಕ್ ಅಂದ್ರೆ ಇವಾಗ ನಮ್ಗೆ ಯಾವುದೋ ಒಗ್ಗಲ್ಲ, ಅದು ನಾವು ಸ್ವಲ್ಪನೂ ಸೇವಿಸಿದ್ರೆ ಅಥವಾ ಸ್ವಲ್ಪನೂ ನಮ್ಗೆ ಇದ್ರೆ ತುಂಬ ರಿಯಾಕ್ಷನ್ ಥರ ಆಗುತ್ತೆ. ಸೊ ಆ ಥರ ಅಲರ್ಜಿ ಯಾವುದಾದ್ರೂ ಮೆಡಿಸಿನಲ್ಲಿ ಆಗ್ಬೋದು. ಅಲೋಪತಿಕ್ ಇರ್ಬೋದು, ಹೋಮಿಯೋಪತಿಕ್ ಇರ್ಬೋದು, ಆಯುರ್ವೇದಿಕ್ ಇರ್ಬೋದು, ನಾಟಿನೇ ಇರ್ಬೋದು. ಯಾವುದಾದ್ರೂ ಮೆಡಿಸಿನ್ಗೆ ಒಂಥರ ಅಲರ್ಜಿಕ್ ರಿಯಾಕ್ಷನ್ ನಮ್ಮ ಬಾಡಿಯಲ್ಲಿ ಆಗಿ ಆಚೆ ಕಾಣಿಸ್ಕೊಳ್ತಿದ್ರು ಕಿಡ್ನಿಯಲ್ಲಿ ಆಗ್ಬೋದು. ಅದು ಒಂಥರ. ಎರಡನೇ ಥರ ಅಂದರೆ ಕೆಲವು ಬೇಡದೇ ಇರೋ ನಾವು ಮೆಡಿಸಿನ್ಸ್ನ ತುಂಬ ಜಾಸ್ತಿ ತೊಗೊಂಡ್ರೆ, ವರ್ಷಾನ್ಗಟ್ಲೆ ತೊಗೊಂಡ್ರೆ, ತಿಂಗ್ಳಾನ್ಗಟ್ಲೆ ಬೇಡದೇದಾಗ ತೊಗೊಂಡ್ರೆ ಆವಾಗಲೂ ಆಗುತ್ತೆ. ಸೊ ಅದರಲ್ಲಿ ಮೇನ್ ಯಾವ ಗ್ರೂಪ್ ಆಫ್ ಮೆಡಿಸಿನ್ಸ್ ಅಂತ ಹೇಳಿದ್ರೆ ಪೇನ್ ಕಿಲ್ಲರ್ಸ್ ಅಂತ ಹೇಳ್ತೀವಿ. ಇವಾಗ ಐಮಾಲ್ ಅಂತ ಬರುತ್ತೆ, ಬ್ರೂಫೆನ್ ಅಂತ ಬರುತ್ತೆ, ಸುಮಾರು ಇದು ಡೈಕ್ಲೋಫೆನಾಕ್ ಇವೆಲ್ಲ ಇರುತ್ತಲ್ಲ, ಅದು ಸುಮ್ಮನೆ ಶಾಪ್ಗೆ ಹೋಗಿ ನಮಗೆ ಬೆನ್ನು ನೋವಿದೆ ಟ್ಯಾಬ್ಲೆಟ್ ಕೊಡಿ, ಕಾಲು ನೋವಿದೆ ಟ್ಯಾಬ್ಲೆಟ್ ಕೊಡಿ ಅಂತ ಜಾಸ್ತಿ ತೊಗೊಂಡ್ರೆ ಅವಾಗ ಕಿಡ್ನಿಗೆ ಇವೆಲ್ಲ ಒಳ್ಳೇದಲ್ಲ. ಓಕೆ ಡಾಕ್ಟರ್, ಇನ್ನು ವಯಸ್ಸಾಗೋದ್ರಿಂದ ಕಿಡ್ನಿಯ ಕಾರ್ಯಕ್ಷಮತೆ ಅನ್ನೋದು ಕುಗ್ತಾ ಹೋಗುತ್ತಾ ಹೇಗೆ ಅಂತ? ಯೂಶಲಿ ನಮ್ಮ EGFR ಅಂತ ಕರಿತೀವಿ ನಾವು, ಎಸ್ಟಿಮೇಟೆಡ್ ನಂಬರ್. ಅದು ನಾರ್ಮಲಿ 90 to 120 ಇರುತ್ತೆ. ಬಟ್ ಆಫ್ಟರ್ ದ ಏಜ್ ಆಫ್ 40 years ನಾರ್ಮಲಿ 1% ಕಿಡ್ನಿ ಫಂಕ್ಷನ್ ಕಡಿಮೆ ಆಗ್ತಾನೆ ಹೋಗುತ್ತೆ. ಸೊ ಬಟ್ ಇದು ನಾರ್ಮಲ್. ಇಫ್ ಯು ಡೋಂಟ್ ಹ್ಯಾವ್ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಈ ಥರ ಯಾವುದೇ ಕಾಯಿಲೆ ಇಲ್ದಂಗಿದ್ದು ನಿಮ್ಮ ಬಾಡಿ ವೆಯ್ಟ್ ಎಲ್ಲ ಮೇಂಟೈನ್ ಮಾಡಿದ್ರೂ ಸತೆ, ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ 80 years ಆದರೆ ಒಂದು 40% ಕಿಡ್ನಿ ಫಂಕ್ಷನ್ ವುಡ್ ಹ್ಯಾವ್ ಆಲ್ರೆಡಿ ಗಾನ್. ಓಕೆ, ಬಟ್ ಇಫ್ ಯು ಹ್ಯಾವ್ ಎ ಡಯಾಬಿಟಿಸ್ ಅನ್ಕಂಟ್ರೋಲ್, ಇಫ್ ಯು ಹ್ಯಾವ್ ಹೈಪರ್ ಟೆನ್ಷನ್, ಇಫ್ ಯು ಆರ್ ಟೇಕಿಂಗ್ ಓವರ್ ದ ಕೌಂಟರ್ ಡ್ರಗ್ಸ್ ತೊಗೊತಾ ಇದ್ದೀರಾ, ನೀವು ಒಬೆಸಿಟಿ ತುಂಬ ಇದೆ, ಓಕೆ, ಸೊ ಇವೆಲ್ಲದರಲ್ಲೂ ದ ಫಾಲ್ ಇನ್ GFR ತುಂಬ ಫಾಸ್ಟ್ ಆಗುತ್ತೆ. ಸೊ ವರ್ಷಕ್ಕೆ 1% ಹೋಗೋದು ಬದಲು 3, 4, 5% ಹೋಯಿತು ಅಂದರೆ ದೆನ್ ಬೈ 10 to 15 years ಡೌನ್ ದ ಲೈನ್ ಯು ಮೇ ಎಂಡ್ ಅಪ್ ಇನ್ ಸ್ಟೇಜ್ ರಿನಲ್ ಡಿಸೀಸ್ ಅಂತ ಕರಿತೀವಿ. ಅಂದರೆ ಕಿಡ್ನಿ ಕಂಪ್ಲೀಟಾಗಿ ವೈಫಲ್ಯ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರ್ವೈಸ್ ನಾರ್ಮಲಿ ನಮ್ಮದು ಬಾಡಿ ಹೇಗೆ ನಮ್ಮ ಬೋನ್ಸ್ ಏಜ್ ಆಗುತ್ತೆ, ನಮ್ದು ಹೇರ್ಸ್ ಏಜ್, ಅದೇ ಥರ ಕಿಡ್ನಿ ಫಂಕ್ಷನ್ಸು ದಲ್ಲೂ ಇಟ್ ವಿಲ್ ಸ್ಟಾರ್ಟ್ ಡಿಕ್ಲೈನಿಂಗ್ ಆಫ್ಟರ್ ದ ಏಜ್ ಆಫ್ 40 years. ಓಕೆ ಡಾಕ್ಟರ್, ಇನ್ನು ಕಿಡ್ನಿ ಕಾರ್ಯಕ್ಷಮತೆಯನ್ನು ಅಳೆಯೋದಕ್ಕೆ ಕೆಲವು ಪ್ರಮುಖವಾದಂಥ ಪ್ಯಾರಾಮೀಟರ್ಗಳನ್ನು ಬಳಕೆ ಮಾಡಲಾಗುತ್ತೆ, ಅದ್ರ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್? ಡಾಕ್ಟರ್ ಹರ್ಷ ಆಲ್ರೆಡಿ ಹೇಳಿದ್ದಾರೆ. ಮೇನ್ ಅಂದರೆ ಒಂದು ನಾವು ಬ್ಲಡ್ಡಲ್ಲಿ ಕ್ರಿಯಾಟಿನಿನ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಕ್ರಿಯಾಟಿನಿನ್ ಏನಂದರೆ ಅದು ಒಂದು ವೇಸ್ಟ್ ಅಂತ ಅನ್ಕೋಬಹುದು. ಸೊ ಅದನ್ನ ದೇಹದಿಂದ ಕಿಡ್ನಿಗಳು ಆಚೆ ತೆಗಿತವೆ, ಕಿಡ್ನಿಗಳು ಆಚೆ ಹಾಕ್ತವೆ. ಸೊ ಇದ್ರ ನಾವು ಬ್ಲಡ್ ಲೆವೆಲ್ಸ್ ನೋಡ್ತೀವಿ. ಬ್ಲಡ್ ಲೆವೆಲ್ಸ್ ನಾರ್ಮಲ್ ಆಗಿದ್ರೆ ಅಟ್ಲೀಸ್ಟ್ ಅದೊಂದು ಫಿಲ್ಟ್ರಿಂಗ್ ಕೆಲಸ ಸರಿಗೆ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ, ಮೊದಲನೇದು. ಎರಡನೇದು, ನಾವು ಯೂರಿನಲ್ಲಿ ಪ್ರೋಟೀನ್ ಲೆವೆಲ್ನ ನೋಡ್ತೀವಿ. ಹೇಗೆ ಕ್ರಿಯಾಟಿನಿನ್ನ ಆಚೆ ಹಾಕಬೇಕು, ಕಿಡ್ನಿದು ಇನ್ನೊಂದು ಕೆಲಸ ಏನು ಅಂತ ಹೇಳಿದ್ರೆ ಪ್ರೋಟೀನನ್ನ ದೇಹದ ಒಳಗಡೆನೆ ಇರಬೇಕು. ಕಿಡ್ನಿ ಫಿಲ್ಟರ್ ಇದ್ದಂಗೆ, ಫಿಲ್ಟ್ರಲ್ಲಿ ಏನಾದರೂ ಹೋದರೆ ಕೆಲವುದು ಆಚೆ ಹೋಗುತ್ತೆ ಬೇಡದೇ ಇರೋದು, ಬಟ್ ಬೇಕಾಗಿರೋದನ್ನ ಹಿಂದ್ಗಡೆ ಇಟ್ಕೊಳ್ಳೋದು ಅದೊಂದು ಕೆಲಸ. ಸೊ ಆ ಕೆಲಸ ಮಾಡ್ತಾ ಇದೆಯಲ್ಲ ನೋಡಲಿಕ್ಕೆ ನಾವು ಯೂರಿನಲ್ಲಿ ಪ್ರೋಟೀನ್ ಎಷ್ಟಿದೆ ಅಂತ ನೋಡ್ತೀವಿ. ಸೊ ಯೂರಿನ್ ಪ್ರೋಟೀನ್ ನೆಗೆಟಿವ್ ಇದ್ರೆ ಅದು ಒಂಥರ ಕಿಡ್ನಿ ಪ್ರೋಟೀನನ್ನ ಬಾಡಿಯಲ್ಲೇ ಇಟ್ಕೊಳ್ತಾ ಇದೆ ಅಂತ ಅರ್ಥ. ಪ್ರೋಟೀನು ದೇಹಕ್ಕೆ ಬೇಕಾಗಿರೋ ವಸ್ತು. ಇವೇ ಎರಡು ಮೇನ್ ಟೆಸ್ಟ್ ನಾವು ಮಾಡೋದು. ಮೂರನೇದು ನಾವು ಏನೊಂದು ಮಾಡ್ಬೋದು ಅಂತೇಳಿ ಒಂದು ಸ್ಕ್ಯಾನಿಂಗ್ ಮಾಡಿ ನೋಡ್ಬೋದು. ಯಾಕಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಹುಡ್ದಾಗ್ಲಿಂದಾನೇ ಒಂದೇ ಕಿಡ್ನಿ ಇರುತ್ತೆ, ಅಥವಾ ಹಿಂದೆ ಯಾವಾಗ ಒಂದ್ಸತಿ ಕಿಡ್ನಿ ಇನ್ಫೆಕ್ಷನ್ ಆಗಿತ್ತು, ಸ್ಟೋನ್ ಆಗಿದ್ರೆ ಒಂದು ಕಿಡ್ನಿ ಚಿಕ್ಕದು, ಒಂದು ಕಿಡ್ನಿ ದೊಡ್ಡದು, ಆ ಥರ ಇರ್ಬೋದು. ಅದು ಸ್ಕ್ಯಾನ್ ನಮಗೆ ಕಿಡ್ನಿ ಹೇಗೆ ಕೆಲಸ ಮಾಡ್ತದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಲ್ಲ, ಬಟ್ ಎರಡು ಕಿಡ್ನಿ ಕರೆಕ್ಟ್ ಆಗಿದೆಯಾ, ಕರೆಕ್ಟ್ ಜಾಗದಲ್ಲಿದೆಯಾ, ಸೈಜ್ ಸರಿಗಿದೆಯಾ, ಹೇಗಿದೆ ಅಂತ ಆ ಇನ್ಫಾರ್ಮೇಷನ್ನು ಅದು ನಮಗೆ ಸ್ಕ್ಯಾನ್ ಅನ್ನೋದು ಕೊಡುತ್ತೆ. ಸೊ ಸ್ಕ್ಯಾನ್ ಮಾಡಲೇಬೇಕು ಅಂತ ಇಲ್ಲ, ಬಟ್ ಇದು ನಾವು ಎಕ್ಸಿಕ್ಯೂಟಿವ್ ಹೆಲ್ತ್ ಚೆಕಪ್ ಅಂತ ಮಾಡ್ತೀವಲ್ಲ, ಜನರಲಿ ಒಂದ್ಸತಿ ಅಟ್ಲೀಸ್ಟ್ ಒಂದು 4-5 ವರ್ಷಕ್ಕೆ ಒಂದ್ಸತಿ ಕಿಡ್ನಿದು ಅಥವಾ ಹೊಟ್ಟೆದು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಯೂರಿನ್ ಫಾರ್ ಪ್ರೋಟೀನ್ ಆ್ಯಂಡ್ ಬ್ಲಡ್ ಫಾರ್ ಕ್ರಿಯಾಟಿನಿನ್, ಇದು 3 ಟೆಸ್ಟಲ್ಲಿ ನಮಗೆ ಕಿಡ್ನಿ ಬಗ್ಗೆ ಸುಮಾರು ಇನ್ಫಾರ್ಮೇಷನ್ ಬೇಕಾಗಿರೋದು ಗೊತ್ತಾಗುತ್ತೆ.
ಓಕೆ ಡಾಕ್ಟರ್, ಇನ್ನು ಕಿಡ್ನಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಅಂತ ಹೇಳಿದಾಗ ಅದನ್ನ ಸ್ಟೇಜ್ ಬೈ ಸ್ಟೇಜ್ ಹಂತಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಆ ಹಂತಗಳು ಯಾವುದು ಅಂತ ಹೇಳಿ ಸೊ ಯೂಶಲಿ ನಾವು ಇದನ್ನು ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತ ಕರಿತೀವಿ. ಅಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ಸ್ ಇರೋರು ಕ್ರೋನಿಕ್ ಕಿಡ್ನಿ. ಇದರಲ್ಲಿ ನಾವು CKD ಸ್ಟೇಜ್ 1 to ಸ್ಟೇಜ್ 5 ಅಂತ ಕರಿತೀವಿ. CKD ಸ್ಟೇಜ್ 1 and 2 ಆರ್ ವೆರಿ ಅರ್ಲಿ ಸ್ಟೇಜ್. ಆ ಟೈಮಲ್ಲಿ ಕಿಡ್ನಿ ಫಂಕ್ಷನ್ ನಾವು EGFR ಅಂತ ನಾನೇನು ಹೇಳಿದ್ನಲ್ಲ, ಅದು ಮೋರ್ ದೆನ್ 60 ಇದ್ದರೆ ಇಟ್ ಈಸ್ ಅರ್ಲಿ ಸ್ಟೇಜ್ ಬಿಟ್ವೀನ್ 60 to 90. ಬಟ್ ಅದಾದಮೇಲೆ CKD ಸ್ಟೇಜ್ 3A 3B 4 and 5 ಅಂತ ನಾವು ಡಿವೈಡ್ ಮಾಡ್ತೀವಿ. ಸೊ 3A 3Bದಲ್ಲಿ EGFR ಏನಿರುತ್ತಲ್ಲ ಅದು ಬಿಟ್ವೀನ್ 35 to 45 to 60 ಇರುತ್ತೆ. 3B ಅಂದರೆ ಲೇಟರ್ ಸ್ಟೇಜು 30 to 45 ಅಂತ ಕರಿತೀವಿ. ನಾವು ಅದನ್ನು EGFR ಮೂಲಕನೇ ಮೆಜರ್ ಮಾಡ್ತೀವಿ. ಅದಾದಮೇಲೆ CKD ಸ್ಟೇಜ್ 4 ಅಂತ ಕರಿತೀವಿ. ಅದರಲ್ಲಿ 15 to 30 ಇರುತ್ತೆ. ಲೆಸ್ ದೆನ್ 15 ಬಂತು ಅಂದರೆ ಸ್ಟೇಜ್ 5 ಅಂತ ಕರಿತೀವಿ. ದಟ್ ಈಸ್ ಎಂಡ್ ಸ್ಟೇಜ್ ರೀನಲ್ ಡಿಸೀಸ್. ಸೊ ನಮಗೆ ಪೇಷಂಟ್ಸ್ಗಳು ಅರ್ಲಿ ಸ್ಟೇಜ್ 1 and 2 ಅಲ್ಲಿ ಬಂದರೆ ಮೋಸ್ಟ್ ಆಫ್ ಪೇಷಂಟ್ಸ್ ಆರ್ ರಿವರ್ಸೆಬಲ್, ಅಂದರೆ ನಾವು ಅದನ್ನ ಮುಂದೆ ಹೋಗೋದ್ರಿಂದ ತಡಿಬೋದು. ಬಟ್ ಸ್ಟೇಜ್ 3A 3B 4 ಅಲ್ಲಿ ಬಂದರೆ ಅಟ್ಲೀಸ್ಟ್ ವಿ ಕ್ಯಾನ್ ಪ್ರಿವೆಂಟ್ ದ ಪ್ರೋಗ್ರೆಷನ್. ಅಂದರೆ ಅವರು ಸ್ಟೇಜ್ 5 ತನಕ ಹೋಗೋದ್ರಿಂದ ನಾವು ತಡೆಯೋದಕ್ಕೆ ಸಾಧ್ಯ. ಅಟ್ಲೀಸ್ಟ್ ಅದು ರೇಟ್ ಆಫ್ ಪ್ರೋಗ್ರೆಷನ್ ನಾವು ತಡಿಬೋದು. ಇನ್ನು ಸಾಕಷ್ಟು ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕಿಡ್ನಿ ಸಮಸ್ಯೆ ಅಂತ ಹೇಳಿ ಬಿಗಿನಿಂಗ್ಗೆ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಇಲ್ಲ ಅಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಟ್ರೀಟ್ಮೆಂಟನ್ನು ತಗೊಳ್ತಾರೆ, ಅದನ್ನು ಫಾಲೋ ಅಪ್ ಮಾಡೋದಿಲ್ಲ. ಇದೇ ರೀತಿ ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ಅವ್ರು ಯಾವ ರೀತಿ ಆದಂಥ ಕಾಂಪ್ಲಿಕೇಶನ್ ಫೇಸ್ ಮಾಡಬೇಕಾಗುತ್ತೆ ಡಾಕ್ಟರ್? ಸೊ ಅರ್ಲಿ ಸ್ಟೇಜಸಲ್ಲಿ ನಾನು ಹೇಳ್ದಂಗೆ ಒಂದು ಯೂರಿನಲ್ಲಿ ಫ್ರಾತ್ ಬರ್ಬೋದು. ನೈಟ್ ಟೈಮ್ ಜಾಸ್ತಿ ಯೂರಿನಿಗೆ ಹೋಗ್ತಾ ಇರ್ತಾರೆ, 2 3 ಸರಿ 4 ಸರಿ ಹೋಗ್ತಾ ಇರ್ತಾರೆ. ಅದಾದಮೇಲೆ ಸ್ವಲ್ಪ ಆ್ಯಂಕಲ್ ಹತ್ರ ಸ್ವೆಲ್ಲಿಂಗ್ ಬರ್ತಾ ಇರುತ್ತೆ. ಸ್ವಲ್ಪ ಇಡೀ ದಿನ ಕೆಲಸ ಮಾಡಿ ಸಾಯಂಕಾಲ ಬಂದರೆ ದೇ ನೋಟಿಸ್ ದಟ್ ಆ್ಯಂಕಲ್ ಸ್ವೆಲ್ಲಿಂಗ್. ಅದನ್ನು ಅವ್ರು ನೆಗ್ಲೆಕ್ಟ್ ಮಾಡಿ ರೆಸ್ಟ್ ತೊಗೊಂಡಿದ್ದ ತಕ್ಷಣ ಕಡಿಮೆ ಆಗಿದೆ ಅಂತ ಅನ್ಕೊತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಈ ಸ್ಟೇಜಸನ್ನು ಇಲ್ಲ ಅವರು BP ಮೆಡಿಸಿನ್ಸನ್ನ 1 2 3 4 ಮೆಡಿಸಿನ್ಸ್ ಬೇಕಾಗ್ತಾ ಇರ್ತದೆ. ಅನ್ಕಂಟ್ರೋಲ್ ಬ್ಲಡ್ ಪ್ರೆಷರ್ಸ್ ಇರ್ಬೋದು. ಅದಲ್ಲದೆ ಹೆಡ್ಏಕ್ ಹೇಳ್ತಾ ಇರ್ತಾರೆ, ವೇಕ್ ಕೈಂಡ್ ಆಫ್ ಹೆಡ್ಏಕು, ನಾಸಿಯಾ ವಾಮಿಟಿಂಗ್ ಅಂತ. ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಊಟ ನೋಡ್ರೆ ವಾಮಿಟಿಂಗ್ ಸೆನ್ಸೇಷನ್ಸ್ ಹೇಳ್ತಾರೆ ಕೆಲವೊಬ್ರು. ಇನ್ನು ಕೆಲವೊಬ್ರು ಪೇಷಂಟ್ಸ್ ತುಂಬ ಲೇಟ್ ಆದಮೇಲೆ ಉಸಿರಾಟಕ್ಕೆ ತೊಂದರೆ ಹೇಳ್ತಾರೆ. ರಾತ್ರಿ ಮಲ್ಕೊಂಡಾಗ ಎದ್ದು ಕೂತ್ಕೋಬೇಕು ಅನ್ನಿಸ್ತಾ ಇದೆ, ಕೆಮ್ಮು ಬರ್ತಾ ಇದೆ ಅಂತ ಹೇಳ್ತಾರೆ. ಇದಕ್ಕೆ ನಾವು ಫ್ಲೂಯಿಡ್ ಓವರ್ಲೋಡ್ ಅಂತ ಕರಿತೀವಿ. ಇನ್ನು ತುಂಬ ಲೇಟ್ ಸ್ಟೇಜಸಲ್ಲಿ ಕೆಲವೊಬ್ರು ಪೇಷಂಟ್ ಯೂರಿಮಿಕ್ ಎನ್ಕೆಫಲೋಪತಿ ಅಂತ ಪ್ರೆಸೆಂಟ್ ಆಗ್ತಾರೆ. ಯೂರಿಮಿಕ್ ಎನ್ಕೆಫಲೋಪತಿ ಅಂದರೆ ಏನೇನೋ ಮಾತಾಡೋಕ್ಕೆ ಶುರು ಮಾಡ್ತಾರೆ, ಫಿಟ್ಸ್ ಬರ್ಬೋದು. ಓಕೆ, ಇನ್ನು ಕೆಲವೊಬ್ರಿಗೆ ಯೂರಿಮಿಕ್ ಪೆರಿಕಾರ್ಡೈಟಿಸ್ ಅಂತ ಕರಿತಾರೆ. ಅಂದರೆ ಹಾರ್ಟ್ ಸುತ್ತ ನೀರು ಸೇರ್ಕೊಂಡೋಗಿ ಶುರು. ಸೊ ಇವೆಲ್ಲ ಲೇಟ್ ಸ್ಟೇಜಸಲ್ಲಿ. ಬಟ್ ಅರ್ಲಿ ಸ್ಟೇಜ್ ಅಂದರೆ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಅಂದರೆ ರಾತ್ರಿ ಹೊತ್ತು 2 ರಿಂದ 3 ಸರಿ ಎದ್ದೆದ್ದು ಯೂರಿನ್ಗೆ ಹೋಗೋದು. ಆಮೇಲೆ ಯೂರಿನಲ್ಲಿ ತುಂಬ ಬುರ್ಗು, ಫ್ರಾತ್ ಅಂದರೆ ತುಂಬ ಬುರ್ಗ್ ಬರೋದು, ಇಲ್ಲ ಕಾಲಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಬರ್ತಾ ಇದೆ, ಇಲ್ಲ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆಗ್ತದೆ. ಇವೆಲ್ಲ ಆರ್ ದ ಅರ್ಲಿ ಸೈನ್ಸ್. ಇನ್ನು ಉಳಿದಿದ್ದೆಲ್ಲ ಲೇಟ್ ಸೈನ್ಸ್. ಸೊ ಇವು ಅರ್ಲಿ ಸ್ಟೇಜಸಲ್ಲಿ ಬಂದಾಗ ತೋರಿಸಿದ್ರೆ ಪೇಷಂಟ್ಸನ್ನು ನಾವು ಅರ್ಲಿ ಸ್ಟೇಜ್ ಐಡೆಂಟಿಫೈ ಮಾಡ್ಬೋದು. ಅದನ್ನು ಮುಂದೆ ಹೋಗೋದ್ರಿಂದ ತಡೆಯೋದಕ್ಕೆ ನಮಗೆ ಈಸಿ ಆಗುತ್ತೆ. ಓಕೆ ಎಸ್ ಡಾಕ್ಟರ್, ನೆಗ್ಲೆಕ್ಟ್ ಮಾಡಿದ್ರೆ ಏನೆಲ್ಲ ಕಾಂಪ್ಲಿಕೇಶನ್ ಫೇಸ್ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ರು. ನೆಕ್ಸ್ಟ್ ಹೋಗೋದಾದ್ರೆ ಈ ನಿಯಮಿತವಾಗಿ ವ್ಯಾಯಾಮ ಮಾಡುವಂಥದ್ದು ಹೆಲ್ತ್ಗೆ ಒಳ್ಳೆಯದು, ಗುಡ್ ಅಂತ ಹೇಳ್ತಾರೆ. ಬಟ್ ಈ ಕಿಡ್ನಿ ಕೇಸಸ್ಗಳಲ್ಲಿ ಅಥವಾ ಕಿಡ್ನಿಗೆ ರಿಲೇಟ್ ಆಗಿರುವಂಥ ಯಾವುದೇ ರೀತಿಯ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳಿದ್ರೆ ಈ ವ್ಯಾಯಾಮಗಳನ್ನ ಮಾಡಬಹುದಾ? ಇದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ, ವ್ಯಾಯಾಮ ಅಂದ್ರೆ ಹೇಗೆ ಅಂದ್ರೆ ಇವಾಗ ದೇಹದಿಂದ ಕಿಡ್ನಿಗೆ ನಾವು ಬರ್ತೀವಿ. ದೇಹಕ್ಕೆ ಏನು ಒಳ್ಳೇದು ಅದು ಕಿಡ್ನಿಗೂ ಒಳ್ಳೇದು. ಸೊ ಬ್ಯಾಲೆನ್ಸ್ಡ್ ಡಯಟ್ ಡಾಕ್ಟರ್ ಹರ್ಷ ಹೇಳಿದ್ರು, ಊಟ ಎಲ್ಲ ಬ್ಯಾಲೆನ್ಸ್ಡ್ ಆಗಿದ್ರೆ, ಎಕ್ಸಸೈಸ್ ಎಲ್ಲ ಬ್ಯಾಲೆನ್ಸ್ಡ್ ಆಗಿದ್ರೆ ಕಿಡ್ನಿಗೆ ಒಳ್ಳೇದು. ಬಟ್ ಅದರಿಂದ ಕಿಡ್ನಿ ಡಿಸೀಸ್ ಫುಲ್ಲಿ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳೋದು ಸ್ವಲ್ಪ ಉತ್ಪ್ರೇಕ್ಷೆ ಆಗತ್ತೆ ಅಂತ ನನ್ಗನ್ಸುತ್ತೆ. ಓಕೆ ಎಸ್ ಡಾಕ್ಟರ್, ಇನ್ನು ಡಯಾಲಿಸಿಸ್ ಅಂತ ಕೇಳಿರ್ತೀವಿ ಸಾಕಷ್ಟು ಪೀರಿಯಡ್ ಅಲ್ಲಿ ಅಂತ ಹೇಳಿದ್ರೆ ಹಲವಾರು ಜನ ಡಯಾಲಿಸಿಸ್ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರ್ತಾರೆ ಅಂತ ಹೇಳ್ತೀವಿ. ಬಟ್ ಅದ್ರದ್ದು ಎಕ್ಸಾಕ್ಟ್ ಮೀನಿಂಗ್ ಏನು, ಯಾವ ಟೈಮ್ನಲ್ಲಿ ಅದನ್ನ ಮಾಡ್ತಾರೆ, ಈ ಕುರಿತು ತಿಳಿಸ್ಕೊಡೋದಾದ್ರೆ? ಸೊ ಡಯಾಲಿಸಿಸ್ ನಾವು ಯೂಶಲಿ ನಾವು ಹೇಳ್ದಂಗೆ ಸ್ಟೇಜ್ 5 ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ಅಂತ ಕರಿತೀವಿ. ಯಾವಾಗ ನಮ್ಮದು EGFR ಅಂತ ನಾವು ಏನು ಸರ್ ಹೇಳಿದ್ರಲ್ಲ ಲೆಸ್ ದೆನ್ 10% ಆಗುತ್ತಲ್ಲ, ಆವಾಗ ನಾವು ಪೇಷಂಟ್ಸಿಗೆ 2 ಆಪ್ಷನ್ ಕೊಡ್ತೀವಿ. ಇಲ್ಲ ಡಯಾಲಿಸಿಸ್ ಮೇಲೆ ದೇ ಹ್ಯಾವ್ ಟು ಲೀಡ್ ದೇರ್ ಲೈಫ್ ಆರ್ ದೇ ಹ್ಯಾವ್ ಟು ಗೋ ಫಾರ್ ರೀನಲ್ ಡಯಾಲಿಸಿಸ್. ಅಲ್ಲಿ ಯೂಶಲಿ ಮೋಸ್ಟ್ ಕಾಮನ್ ಡಯಾಲಿಸಿಸ್ 2 ಟೈಪ್ ಆಫ್ ಡಯಾಲಿಸಿಸ್ ಇರುತ್ತೆ. ಒಂದು ಹಿಮೋಡಯಾಲಿಸಿಸ್ ಅಂತ ಕರಿತೀವಿ, ಒಂದು ಪೆರಿಟೋನಿಯಲ್ ಡಯಾಲಿಸಿಸ್. ಬಟ್ ಮೋಸ್ಟ್ ಆಫ್ ದ ಟೈಮ್ ಹಿಮೋಡಯಾಲಿಸಿಸ್ ಇಸ್ ದ ಫಸ್ಟ್ ವಾಟ್ ವಿ ಇನಿಷಿಯೇಟ್. ಹಿಮೋಡಯಾಲಿಸಿಸ್ ಅಂದರೆ ಯೂಶಲಿ ಬಾಡಿದಲ್ಲಿ ಇರೋ ಬ್ಲಡ್ ಒಂದು ಮಷಿನ್ ಥ್ರೂ ಹೋಗಿ ಒಂದು ಡಯಲೈಸರ್ ಅಂತ ಒಂದು ಟ್ಯೂಬಿಂಗ್ ಇರುತ್ತೆ. ಸೊ ಅದರಲ್ಲಿ ಹೋಗಿ ಫಿಲ್ಟರ್ ಆಗಿ ಅದರಲ್ಲಿರೋ ವೇಸ್ಟ್ಗಳು ಕ್ಲಿಯರ್ ಆಗಿ ಬ್ಲಡ್ ಮತ್ತೆ ವಾಪಸ್ ರಿಟರ್ನ್ ಮಾಡ್ತೀವಿ. ಓಕೆ, ಅದರಿಂದ ನಾವು ವೇಸ್ಟ್ ಕ್ಲಿಯರೆನ್ಸ್ ಮಾಡ್ತೀವಿ, ಸ್ಮಾಲ್ ಮಾಲಿಕ್ಯೂಲ್ ಕ್ಲಿಯರೆನ್ಸ್ ಆಗುತ್ತೆ. ಅದ್ರ ಜೊತೆ ಎಷ್ಟು ಫ್ಲೂಯಿಡ್ ಬಾಡಿದಲ್ಲಿ ಜಾಸ್ತಿ ಇದ್ದರೆ ಅದನ್ನು ಸಹ ನಾವು ತೆಗಿಬೋದು. ಸೊ ಇದು ನಾವು ಹಿಮೋಡಯಾಲಿಸಿಸ್ ಯೂಶಲಿ ನಾವು ಆಲ್ರೆಡಿ ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ಕ್ರೋನಿಕ್ ಅಂತ ಕರೆದ್ರೆ ಯೂಶಲಿ ವಾರದಲ್ಲಿ 3 ಸರಿ ಮಾಡೋಕ್ಕೆ ಹೇಳ್ತೀವಿ. ಅದು 4 hours ಸೆಷನ್ ಇರುತ್ತೆ. ಸೊ ಆನ್ ಆನ್ ಅವರೇಜ್ 12 hours ಎ ವೀಕ್ ಈಸ್ ವಾಟ್ ಈಸ್ ರೆಕಮೆಂಡೆಡ್. ಓಕೆ, ಸೊ ಡಾಕ್ಟರ್, ಇನ್ನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನು? ಕಿಡ್ನಿ ಫೇಲ್ಯೂರ್ ಆದಾಗ ನೆಕ್ಸ್ಟ್ ಆಪ್ಷನ್ ಏನು ಡಾಕ್ಟರ್? ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಕಿಡ್ನಿ ಕಸಿ ಅಂದ್ರೆ ಬೇರೆಯವ್ರ ಕಿಡ್ನಿನ ಪೇಷಂಟ್ ಅಲ್ಲಿ ಅಥವಾ ಪೇಷಂಟ್ ಅಲ್ಲಿ ಹಾಕೋದು, ರೋಗಿಯಲ್ಲಿ ಹಾಕೋದು.
ಅದೇನು ಮಾಡುತ್ತೆ ಅಂದರೆ ನಾರ್ಮಲ್ಲಿ ನಾವು ಚೆನ್ನಾಗಿ ಆರೋಗ್ಯವಂತವಾಗಿ ಇರಬೇಕು ಅಂದರೆ ನಮ್ಗೆ ಒಂದು ಕಿಡ್ನಿನೇ ಸಾಕು. ಸೊ ನೇಚರು ದೇವರು ನಮಗೆ ಅಟ್ಲೀಸ್ಟ್ ಡಬಲ್ ಕೊಟ್ಟಿದ್ದಾರೆ, ಇನ್ನೂ ಜಾಸ್ತಿ ಕೊಟ್ಟಿದ್ದಾರೆ ಬಟ್ ಅಟ್ಲೀಸ್ಟ್ ಡಬಲ್ ಕೊಟ್ಟಿದ್ದಾರೆ. ಸೊ ಒಂದು ಕಿಡ್ನಿ ಡೊನೇಟ್ ಮಾಡಿದ್ರೆ ಡೊನೇಟ್ ಮಾಡಿದವ್ರಿಗೆ ತೊಂದರೆ ಆಗಬಾರ್ದು. ಹೆಲ್ತಿ ಆಗಿದ್ರೆ, ಅವರು ಆರೋಗ್ಯಕರವಾಗಿದ್ರೆ ಅವ್ರಿಗೇನು ತೊಂದರೆ ಆಗಬಾರ್ದು. ಬಟ್ ಅದು ಇನ್ನೊಬ್ಬರಿಗೆ ಪ್ರಯೋಜನ ಆಗುತ್ತೆ. ಮಗನೋ ಮಗಳು, ವೈಫು, ಹಸ್ಬೆಂಡ್ ಯಾರಿದ್ರೆ ಅವ್ರಿಗೆ ಪ್ರಯೋಜನ ಆಗುತ್ತೆ. ಸೊ ಇದು ಕಿಡ್ನಿ ಕಸಿ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ಬೋದು. ಡಯಾಲಿಸಿಸ್ ವಾರಕ್ಕೆ 3 ಸತಿ ಮಾಡಿಸ್ಬೇಕು, ವೆಚ್ಚ ಇರುತ್ತೆ, ಪ್ಲಸ್ ಹಾಸ್ಪಿಟಲ್ಗೆ ಹೋಗಬೇಕು ಬರಬೇಕು, ಸ್ವಲ್ಪ ಪ್ರಾಕ್ಟಿಕಲಿ ಕಷ್ಟ. ಸೊ ಎಸ್ಪೆಷಲಿ ಸಣ್ಣ ವಯಸ್ಸಿದ್ದವ್ರಿಗೆ 20s 30s ವಯಸ್ಸು ಲಿಮಿಟ್ ಇಲ್ಲ, 70 years ವರೆಗೂ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. ಬಟ್ ವಯಸ್ಸು ಕಡಿಮೆ ಇದ್ದಷ್ಟು ಅವರಿಗೆ ಡಯಾಲಿಸಿಸ್ ಮೇಲೆ 15-20 ವರ್ಷ ಇರೋದು ಅಷ್ಟು ಸುಲಭ ಅಲ್ಲ. ಸೊ ಅವಾಗ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಪ್ಷನ್ ಕೊಡ್ತೀವಿ. ಓಕೆ ಡಾಕ್ಟರ್, ಡಯಾಲಿಸಿಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಇನ್ ಡಯಾಲಿಸಿಸ್ ಅಂತ ಬಂದಾಗ ಇದರಲ್ಲಿ ವೇರಿಯಸ್ ಟೈಪ್ಸ್ ಇದೆಯಾ? ಆ ಟೈಪ್ಸ್ಗಳ ಕುರಿತು ಎಕ್ಸ್ಪ್ಲೈನ್ ಮಾಡೋದಾದ್ರೆ. ಡಯಾಲಿಸಿಸ್ ಮೇನ್ಲಿ ಅದೇ 2 ಟೈಪ್ಸ್ ಇದೆ. ಒಂದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೀವಿ, ಒಂದು ಹಿಮೋಡಯಾಲಿಸಿಸ್ ಅಂತ ಹೇಳ್ತೀವಿ. ಹಿಮೋಡಯಾಲಿಸಿಸ್ ಅಂದ್ರೆ ದೇಹದಿಂದ ರಕ್ತ ತೆಗಿತೀವಿ, ರಕ್ತವನ್ನ ಕೃತಕವಾದ ಕಿಡ್ನಿಯಲ್ಲಿ ಹಾಕ್ತಿವಿ, ಆರ್ಟಿಫಿಷಿಯಲ್ ಕಿಡ್ನಿಯಲ್ಲಿ ಹಾಕ್ತಿವಿ, ಅದರಲ್ಲಿ ರಕ್ತ ಶುದ್ಧೀಕರಣವಾಗಿ ಮತ್ತೆ ಆ ರಕ್ತ ದೇಹದೊಳಗಡೆ ಹೋಗುತ್ತೆ. ಸೊ ಅದು ಹಾಸ್ಪಿಟಲ್ ಅಥವಾ ಡಯಾಲಿಸಿಸ್ ಸೆಂಟರ್ ಅಲ್ಲಿ ಹೋಗಿ ಮಾಡಿಸ್ಬೇಕಾಗತ್ತೆ. ಮನೆಯಲ್ಲೂ ಮಾಡಿಸ್ಬೋದು ಬಟ್ ಸ್ವಲ್ಪ ಕಷ್ಟ. ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೀವಿ. ನಮ್ಮ ಹೊಟ್ಟೆಯಲ್ಲಿ ಒಂದು ಪದರ ಇರುತ್ತೆ, ಅದನ್ನ ಪೆರಿಟೋನಿಯಂ ಅಂತ ಕರಿತೀವಿ. ಸೊ ಅದು ಒಂದು ಬಲೂನ್ ಇದ್ದಂಗೆ ಅಂತಾನು ನಾವು ಅನ್ಕೋಬಹುದು. ಸೊ ಅದ್ರ ಒಳಗಡೆ ಒಂದು ಟ್ಯೂಬ್ ಹಾಕಿದ್ರೆ ಅದು ಜಾಗ ಇರುತ್ತೆ, ಅಲ್ಲಿ ಒಂದು 2 liters ನಾವು ಫ್ಲೂಯಿಡ್ ಅಥವಾ ನೀರ್ ತರ ಪದಾರ್ಥ ಹಾಕಿದ್ರೆ ಅಲ್ಲಿ ಬ್ಲಡ್ ಓಡಾಡ್ತಾ ಇರುತ್ತೆ. ಈ ತರ ಆಚೆ ಕಾಣಿಸಲ್ಲ, ಬಾಡಿ ಒಳಗಡೆನೆ ನಡೆಯುತ್ತೆ. ಸೊ ಅದು ರಕ್ತ ಸರ್ಕ್ಯುಲೇಷನ್ ಆಗ್ತಾ ಇರತ್ತಲ್ಲ, ಅದು ರಕ್ತದಿಂದ ವೇಸ್ಟ್ಗಳೆಲ್ಲ ಆ ನೀರು ಒಳಗಡೆ ಬರುತ್ತೆ. ಆ ನೀರನ್ನು ನಾವು ದಿವಸಕ್ಕೆ 2 ಸತಿ 3 ಸತಿ ಆಚೆ ತೆಗಿಬೇಕಾಗತ್ತೆ. ಸೊ ಆ ಥರ ರಕ್ತ ಶುದ್ಧೀಕರಣ ಆಗುತ್ತೆ. ಸೊ ಅದನ್ನು ನಾವು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಕರಿತೀವಿ. ಡಾಕ್ಟರ್, ಇನ್ನು ಡಯಾಲಿಸಿಸ್ನ ಚಿಕಿತ್ಸೆ ಹೇಗೆ ಅನ್ನೋದರ ಜೊತೆಗೆ ವೇರಿಯಸ್ ಟೈಪ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಇನ್ನು ಡಯಾಲಿಸಿಸ್ ಸೆಷನ್ಗೆ ಬರೋ ಮುಂಚೆ ಅವ್ರು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ಫಾಲೋ ಮಾಡಬೇಕಾಗುತ್ತೆ ಡಾಕ್ಟರ್? ಡಯಾಲಿಸಿಸ್ಗೆ ಬರೋ ಮುಂಚೆ ಅಂದರೆ ಬೇಸಿಕಲಿ ಅವ್ರು ಏನಾರು BP ಮೆಡಿಸನ್ಸ್ ಏನಾರು ತೊಗೊತಾ ಇದ್ದರೆ ರೂಟೀನಾಗಿ ಅವ್ರ ಮೆಡಿಸನ್ಸ್ ಡಿಪೆಂಡಿಂಗ್ ಆನ್ ದ BP, ಅವ್ರ ಡಾಕ್ಟರ್ ಯಾವ ಥರ ಅಡ್ವೈಸ್, BP ಡೌನ್ ಆಗ್ತಾ ಇದೆಯಾ ಇದ್ದರೆ ಮೆಡಿಸನ್ ಸ್ಟಾಪ್ ಮಾಡಲಿಕ್ಕೆ ಹೇಳ್ತೀವಿ. ಇಲ್ಲ ಶುಗರ್ ಪೇಷಂಟ್ಸ್ ಇದ್ದರೆ ಅವ್ರು ಯೂಶಲಿ ಇನ್ಸುಲಿನ್ ಡೋಸ್ ಅವತ್ತು ಮಾರ್ನಿಂಗ್ ಇದ್ದರೆ ಸೆಷನ್ ಸ್ಕಿಪ್ ಮಾಡಿ ಅಂತ ಹೇಳ್ತೀವಿ. ಚೆನ್ನಾಗಿ ಊಟ ಮಾಡ್ಕೊಂಡು ಬನ್ನಿ ಅಂತ ನಾವು ಹೇಳ್ತೀವಿ ಡಯಾಲಿಸಿಸ್ ಬರೋ ಮುಂಚೆನೇ. ಯಾಕೆ ಅಂದರೆ ಡಯಾಲಿಸಿಸಲ್ಲಿ ನಾವು ಜಾಸ್ತಿ ಊಟ ಮಾಡಿ ಅಂತೇಳಿ, ಯಾಕೆಂದರೆ ಆ ಥರ ಊಟ ಮಾಡಿದರೆ ಕೆಲವೊಂದು ಸರಿ ಏನು ಅಂದರೆ ಬ್ಲಡ್ ಫ್ಲೋ ಎಲ್ಲ GI ಟ್ರ್ಯಾಕ್ ಜಾಸ್ತಿ ಹೈಪೋಟೆನ್ಷನ್ ಆಗೋ ರಿಸ್ಕ್ ಇರುತ್ತೆ. ಓಕೆ, ಸೊ ಹಾಗಾಗಿ ಅದರ್ವೈಸ್ ಆ ಥರ ಸ್ಪೆಸಿಫಿಕ್ ಅಂತ ಏನಿಲ್ಲ. ಯೂಶಲಿ ಈಚ್ ಪೇಷಂಟ್ ವೇರಿ ಆಗುತ್ತೆ. ಅವ್ರ ನೆಫ್ರಾಲಜಿ ಯಾವ ರೀತಿ ಅಡ್ವೈಸ್ ಕೊಡ್ತಾರಲ್ಲ ಆ ರೀತಿ ಇದು ಮಾಡಬೇಕಾಗುತ್ತೆ. ಅದು 4 hours ಸೆಷನ್ ಇರುತ್ತೆ. ಸೊ ಮಧ್ಯದಲ್ಲಿ ಹಶ್ವಾದರೂ ಸ್ವಲ್ಪ ಸ್ನ್ಯಾಕ್ಸ್ ಥರ ತೊಗೊಳ್ಳಿ ಅಂತ ಹೇಳ್ತೀವಿ ನಾವು, ಹೊರತು ಹೆವಿ ಫುಡ್ ತೊಗೋಬೇಡಿ ಅಂತೀವಿ. ಡಯಾಲಿಸ್ಗಿಂತ ಮೊದಲೇ ಚೆನ್ನಾಗಿ ಊಟ ಮಾಡ್ಕೊಂಡು 1 or 2 hours ಬ್ಯಾಕ್ ಊಟ ಮಾಡ್ಕೊಂಡು ಬಂದರೆ ಒಳ್ಳೆಯದು. ಓಕೆ ಡಾಕ್ಟರ್, ಇನ್ನು ಕೆಲವೊಮ್ಮೆ ನಮ್ಮ ರೋಗ ನಿರೋಧಕ ವ್ಯವಸ್ಥೆ ದೇಹದ ಅಂಗಾಂಗಗಳನ್ನು, ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಕಿಡ್ನಿಗಳನ್ನು ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡೋದು. ಆಟೋಇಮ್ಯೂನ್ ಡಿಸೀಸ್ ಹೇಳ್ತಾರೆ. ಆಟೋಇಮ್ಯೂನ್ ಡಿಸೀಸು ಒಂದು ಕಿಡ್ನಿ ಸ್ಪೆಸಿಫಿಕ್, ಒಂದು ಬೇರೆ ದೇಹದಲ್ಲಿ ಬೇರೆ ಅಂಗದಲ್ಲಿ ಆಗೋದನ್ನು ಕಿಡ್ನಿಯಲ್ಲಿ ಆಗ್ಬೋದು. ಸೊ ಕಾಮನೆಸ್ಟ್ ಲೂಪಸ್ ಅಂತ ಹೇಳ್ತೀವಿ, ಸಿಸ್ಟಮಿಕ್ ಲೂಪಸ್ ಎರಿಥ್ರೆಮೆಟೋಸಿಸ್, SLE ಲೂಪಸ್ ಅಂತ ಕರಿತೀವಿ. ಸೊ ಅದು ಕಾಮನೆಸ್ಟು. ಅದು ಬಿಟ್ಟರೆ ಒಂದು ವೆಜಿನಸ್ ಗ್ರ್ಯಾನುಲೋಮ್ಯಾಟೋಸಿಸ್ ಅಥವಾ ಕ್ರೆಸೆಂಟಿಕ್ ಗ್ಲೋಮೆರುಲರ್ ನೆಫ್ರೈಟಿಸ್ ಅಂತ ಕರಿತೀವಿ. ಬಟ್ ಇದು ಅಷ್ಟು ಶುಗರು BP ಅಷ್ಟು ಕಾಮನ್ ಅಲ್ಲ, ಇವು ಅಷ್ಟು ಕಾಮನ್ ಅಲ್ಲ. ಇನ್ನೊಂದು ಇಂಡಿಯಾದಲ್ಲಿ ಇವಾಗ ಲಾಸ್ಟ್ 10-15 ವರ್ಷದಲ್ಲಿ ಒಂದು IgA ನೆಫ್ರೋಪತಿ ಅಂತ ಹೇಳ್ತೀವಿ. IgA ನೆಫ್ರೋಪತಿ ಒಂದು ಥರದ ಇಮ್ಯುನೋಗ್ಲೋಬುಲಿನ್, ನೀವು ಹೇಳ್ತಾರಲ್ಲ ರೋಗ ನಿರೋಧಕ ಶಕ್ತಿ ಅಂತ, ಅದ್ರದ್ದು ಒಂದು ಭಾಗ ಅದು IgA. ಅದ್ರದ್ದು ಡಿಸ್ರೆಗ್ಯುಲೇಷನ್ ಆಗುತ್ತೆ, ಜಾಸ್ತಿ ಅಥವಾ ಕಡಿಮೆ ಅಂತ ಅಲ್ಲ, ಬಟ್ ರೆಗ್ಯುಲೇಷನ್ ಸರಿಗಾಗಲ್ಲ. ಸೊ ಅದರಿಂದ IgA ನೆಫ್ರೋಪತಿ ಅಂತ, ಅದು ಒಂಥರ ಆಟೋಇಮ್ಯೂನ್ ಡಿಸೀಸು. ಸೊ ಲೂಪಸ್ಸು, ಕ್ರೆಸೆಂಟಿಕ್ ಗ್ಲೋಮೆರುಲರ್ ನೆಫ್ರೈಟಿಸು, IgA ನೆಫ್ರೋಪತಿ ಇದು ಕಾಮನ್ ಆಟೋಇಮ್ಯೂನ್ ಡಿಸೀಸಸ್ ಕಿಡ್ನಿದು. ಬಟ್ ಇದೆಲ್ಲ ಸೇರಿಬಿಟ್ಟು ಮೇ ಬಿ 15 to 20%. ಮೇನ್ಲಿ ಶುಗರು, ಮೇನ್ಲಿ BP, ದೀಸ್ ಆರ್ ದ ಅದೇ ಮುಖ್ಯವಾದ ಕಾರಣ ನಮ್ಮ ಪಾಪ್ಯುಲೇಷನ್. ಇದನ್ನ ಮೊದಲೇ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಇರುವಂತಹ ಪರೀಕ್ಷೆಗಳು ಅಥವಾ ಆ ಕೆಟಗರಿ ಬಗ್ಗೆ ಹೇಳೋದಾದ್ರೆ? ಅಲ್ಲ, ಇದಕ್ಕೆ ಮೊದಲೇ ಅಂದರೆ ನಾನು ಅವಾಗ ಹೇಳಿದ್ವಲ್ಲ, ಎಲ್ಲಾದು ಸ್ಟಾರ್ಟ್ ಆಗೋದು ಯೂರಿನಲ್ಲಿ ಪ್ರೋಟೀನು ಅಥವಾ ಬ್ಲಡ್ ಅಲ್ಲಿ ಕ್ರಿಯಾಟಿನಿನ್ ಜಾಸ್ತಿ. ಸೊ ಅದನ್ನ ನಾವು ಎಕ್ಸಿಕ್ಯೂಟಿವ್ ಹೆಲ್ತ್ ಚೆಕಪ್ ಅಂತ ಮಾಡ್ತೀವಿ. ಶುಗರ್ ಇದ್ದವರು ಪ್ರತಿ ವರ್ಷ ಇದನ್ನ ಚೆಕ್ ಮಾಡಿಸ್ಬೇಕು, ಬ್ಲಡ್ ಪ್ರೋಟೀನು ಮತ್ತೆ ಸೀರಮ್ ಕ್ರಿಯಾಟಿನಿನ್. ಆಮೇಲೆ BP ಇರೋರು ಅಟ್ಲೀಸ್ಟ್ 1 in 2 years ಮಿನಿಮಮ್ ಎಲ್ಲ ಕಂಟ್ರೋಲ್ ಚೆನ್ನಾಗಿದ್ರೆ, ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ, ನನ್ನ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಕಿಡ್ನಿ ತೊಂದರೆ ಇದ್ರೆ, ಎಸ್ಪೆಷಲಿ ಈ ಥರ ಆಟೋಇಮ್ಯೂನ್ ಡಿಸೀಸ್ ಇದ್ರೆ
ಅವರು 1 in 2 years ಮಾಡಿಸ್ಬೇಕು. Okay. ಒಬಿಸಿಟಿ ಇದ್ರೆ, ದೇಹದ ಗಾತ್ರ ಜಾಸ್ತಿ ಇದ್ರೆ, ಆಮೇಲೆ ಸ್ಮೋಕಿಂಗ್ ಇದ್ರೆ, ಇವೆಲ್ಲ ಇದ್ರೆ ನಾವು ರೆಗ್ಯುಲರ್ ಆಗಿ ಚೆಕಪ್ ಮಾಡಬೇಕು. ಇವೆಲ್ಲ ಇಲ್ಲ ಅಂದ್ರೂ ವಯಸ್ಸು 50 ಮುಟ್ಟಿದೆ ಅಂತ ಹೇಳಿದ್ರೆ ಅವಾಗ್ಲೂ ಅಬೌವ್ 50 years ಅಟ್ಲೀಸ್ಟ್ ಒನ್ಸ್ ಇನ್ 5 years ಅಂತ ಹೇಳ್ತೀವಿ. ಬಟ್ ನನ್ನ ಪ್ರಕಾರ 1 in 2 to 3 years ಮಾಡಿಸೋದು ಯಾವಾಗಲೂ ಒಳ್ಳೇದೇನೆ. ಬೇರೆದು ಏನೂ ಇಲ್ಲ, BP ಇಲ್ಲ, ಶುಗರ್ ಇಲ್ಲ, ವೆಯ್ಟ್ ಚೆನ್ನಾಗಿದೆ, ಸ್ಮೋಕಿಂಗ್ ಇಲ್ಲ, ಎಲ್ಲನೂ ಚೆನ್ನಾಗಿ ಅಂದ್ರೂ 2 ವರ್ಷಕ್ಕೆ ಒಂದ್ಸತಿ ಕಿಡ್ನಿ ಚೆಕಪ್ ಮಾಡಿಸ್ಕೊಳ್ಳೋದು ಯಾವಾಗಲೂ ಒಳ್ಳೇದು. ಯಾಕಂದರೆ ಎಲ್ಲ ಕಿಡ್ನಿ ಡಿಸೀಸಸ್ಸು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸೈಲೆಂಟಾಗಿ ಇರ್ತವೆ. ಸೊ ನಾವು ಡೈಲಿ ಚೆಕ್ ಮಾಡೋಕ್ಕಾಗಲ್ಲ. ಇವತ್ತು ಬಂತ ಡೈಲಿ ಚೆಕ್ ಮಾಡೋಕ್ಕಾಗಲ್ಲ. ಸೊ ಅದೊಂದು ಎಕ್ಸ್ಟ್ರೀಮ್ ಆಗುತ್ತೆ. ಇನ್ನೊಂದು ಎಕ್ಸ್ಟ್ರೀಮು 40 ವರ್ಷ ಶುಗರ್ ಇದ್ರೆ ಒಂದ್ಸತಿನೂ ಚೆಕ್ ಮಾಡಿರಲ್ಲ. ಅದು ಇನ್ನೊಂದು ಎಕ್ಸ್ಟ್ರೀಮು, ಚೆಕ್ಕೇ ಮಾಡಲ್ಲ ಅಥವಾ ತುಂಬ ಜಾಸ್ತಿ ಚೆಕ್ ಮಾಡೋದು. ಸೊ ಒಂದು ಮಿಡಲ್ ಲೈನ್, ಒಂದು ಮಧ್ಯದ ದಾರಿ ಏನು ಅಂತ ಹೇಳಿದ್ರೆ ಅಟ್ಲೀಸ್ಟ್ 1 in 2 years ಇವೆಲ್ಲ ಚೆಕ್ ಮಾಡಿದ್ರೆ ನಮಗೆ ಸಿಂಪ್ಟಮ್ಸ್ ಇರದೇ ಇದ್ದಾಗ ನಾವು ಬೇಗ ತಿಳ್ಕೊಬೋದು. ಸಿಂಪ್ಟಮ್ಸ್ ಬಂದ್ಮೇಲೆ ಅಂತೂ ನಾವು ನೋಡಲೇಬೇಕಾಗ ಒಂದೊಂದ್ಸತಿ ಇವಾಗ 6 ತಿಂಗಳಿಂದ ಎಲ್ಲ ನಾರ್ಮಲ್ ಇತ್ತು. ಅದಾದ್ಮೇಲೆ ಕೆಲವು ರೋಗ ಬಂದು ಸಿಂಪ್ಟಮ್ಸ್ ಆಗಿ ಸ್ವೆಲ್ಲಿಂಗ್ ಬಂತು ಏನಾದ್ರು, ಅವಾಗ ನಾವು ಚೆಕ್ ಮಾಡಲೇಬೇಕಾಗತ್ತೆ. ಬಟ್ ಸಿಂಪ್ಟಮ್ಸ್ ಇಲ್ಲ ಅಂದ್ರೆ 1 in 2 to 3 years ಫಾರ್ ಮೋಸ್ಟ್ ಪೀಪಲ್ ಇಸ್ ವಾಟ್ ಐ ವಿಲ್ ಸಜೆಸ್ಟ್. ಓಕೆ. ಸೊ ಡಾಕ್ಟರ್, ನೀನು BP, ಶುಗರ್, ಒಬೆಸಿಟಿ ಇದ್ದವರು ಯಾವ ರೀತಿ ಅಲರ್ಟ್ ಆಗಿರಬೇಕು ಅಂತ ಹೇಳಿ ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರು. ಅದಕ್ಕೂ ಮುನ್ನ ನಮ್ಮ ಕಿಡ್ನಿಗೆ ರಿಲೇಟೆಡ್ ಆಗಿರುವಂಥ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು, ಏನು ಪ್ರಾಬ್ಲಮ್ ಆಗಬಾರ್ದು ಅಂದರೆ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಡಾಕ್ಟರ್? ಯೂಶಲಿ ಲೈಫ್ ಸ್ಟೈಲ್ ಅಂದರೆ ನಾವು ಚೆನ್ನಾಗಿ ನೀರು ಕುಡಿಬೇಕು ಫಸ್ಟ್. ಆಮೇಲೆ ಬ್ಯಾಲೆನ್ಸ್ ಡಯಟ್ ಅಂದರೆ ಪ್ರೊಸೆಸ್ ಫುಡ್ ಐಟಮ್ಸ್ನೆಲ್ಲ ಅವಾಯ್ಡ್ ಮಾಡಬೇಕು. ಹೆಚ್ಚಾಗಿ ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ತೊಗೋಬೇಕು. ಹೆಚ್ಚಾಗಿ ನಾವು ಸಾಲ್ಟ್ ಇಂಟೇಕ್ನ ರೆಸ್ಟ್ರಿಕ್ಟ್ ಮಾಡಬೇಕಾಗತ್ತೆ. ಓಕೆ. ನಿಯಮಿತವಾಗಿ ಎಕ್ಸಸೈಸ್ ಅಟ್ಲೀಸ್ಟ್ 30 to 45 minutes ಆಫ್ ಐಟೆಲ್, ಜಾಗಿಂಗ್, ಸ್ವಿಮ್ಮಿಂಗ್, ಸೈಕ್ಲಿಂಗ್, ಸಿಂಪಲ್ ಆಗಿರೋ ಎಕ್ಸಸೈಸ್ ಮಾಡಿದರೂ ಆಗುತ್ತೆ. ಸ್ಮೋಕರ್ ಇದ್ದರೆ ಸ್ಟಾಪ್ ಮಾಡಬೇಕಾಗತ್ತೆ. ಓಕೆ. ಅದು ಬಿಟ್ಟು ಶುಗರು, BP ಇದ್ದವರು ಬಹಳ ಇಂಪಾರ್ಟೆಂಟ್. ಅವ್ರ ಶುಗರ್ನ ಕಂಟ್ರೋಲಲ್ಲಿ ಇಟ್ಕೋಬೇಕಾಗುತ್ತೆ. ಅವ್ರು HbA1c ಅಂತ ಏನು ಕರಿತೀವಿ ಅದು 6.5 to 7. BP ಇರೋರು ನಿಯಮಿತವಾಗಿ ಮೆಡಿಸಿನ್ಸ್ ತೊಗೊಂಡು ತಮ್ಮ ಬ್ಲಡ್ ಪ್ರೆಷರ್ಸ್ನ 125 to 130 ನಡುವೆ ಇಟ್ಕೊಂಡಷ್ಟು ಬೆಟರು. ಅಷ್ಟಲ್ಲದೆ ರೆಗ್ಯುಲರಾಗಿ ಶುಗರ್, BP ಇದ್ದವರು ಅಟ್ಲೀಸ್ಟ್ ಒನ್ಸ್ ಎ ಇಯರ್ ಒಂದ್ಸರಿ ಕಿಡ್ನಿ ಫಂಕ್ಷನ್ಸ್ನ, ಯೂರಿನ್ನಲ್ಲಿ ಪ್ರೋಟೀನ್ ಲೀಕೇಜ್ ಇವನ್ನೆಲ್ಲ ನೋಡ್ತಾ ಇರಬೇಕಾಗತ್ತೆ. ಅದಲ್ಲದೆ ಸೊ ಇದನ್ನೆಲ್ಲ ನಾವು ನಿಯಮಿತವಾಗಿ ಮಾಡಿದರೆ ವಿ ಕ್ಯಾನ್ ಐಡೆಂಟಿಫೈ ಅರ್ಲಿ ಆ್ಯಂಡ್ ವಿ ಕ್ಯಾನ್ ಕೀಪ್ ಅವರ್ ಕಿಡ್ನಿ ಹೆಲ್ದಿ. ಓಕೆ. ಸೊ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನೋದ್ರ ಕುರಿತಂತೆ ತಿಳಿಸ್ಕೊಟ್ಟಿದ್ದೀರಾ ಡಾಕ್ಟರ್. ಇನ್ನು ಹಾರ್ಟ್ ಆ್ಯಂಡ್ ಕಿಡ್ನಿಯ ಫಂಕ್ಷನ್ ಅಂತ ಬಂದಾಗ ಪರಸ್ಪರ ಒಂದಕ್ಕೊಂದು ರಿಲೇಟೆಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಕಿಡ್ನಿ ಸಮಸ್ಯೆ ಉಂಟಾದರೆ ಹೃದಯ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದಾ? ಈ ಕುರಿತು ಹೇಳೋದಾದ್ರೆ ಡಾಕ್ಟರ್. ಕಿಡ್ನಿ ಮತ್ತೆ ಹಾರ್ಟ್ ಒಂಥರ ಅಣ್ಣ ತಮ್ಮ ಇದ್ದಂಗೆ. ಹಾರ್ಟ್ ತೊಂದರೆ ಇದ್ರೆ ಆಲ್ಮೋಸ್ಟ್ 40-50% ಜನರಲ್ಲಿ ಕಿಡ್ನಿ ತೊಂದರೆ ಇರುತ್ತೆ. ಯಾಕಂದ್ರೆ ನಮ್ದು ಹಾರ್ಟ್ ಪಂಪ್ ಮಾಡತ್ತಲ್ಲ, ಅದು 25% ರಕ್ತ ಕಿಡ್ನಿಗೇನೆ ಬರುತ್ತೆ. ಕಿಡ್ನಿಗೆ ರಕ್ತ ಬರೋದು 2 ಕಾರಣಕ್ಕೆ. ಒಂದು, ಕಿಡ್ನಿ ಕೆಲಸ ಮಾಡಕ್ಕೆ ಅದಕ್ಕೆ ರಕ್ತ ಬೇಕು. ಎರಡನೇದು, ರಕ್ತ ಶುದ್ಧೀಕರಣ ಮಾಡೋದು ಕಿಡ್ನಿದ ಕೆಲಸ. ಸೊ ಹಾರ್ಟಲ್ಲಿ ಏನಾದರೂ ಹಾರ್ಟ್ ಪಂಪಿಂಗ್ ಕಡಿಮೆ ಆಯಿತು ಅಂದರೆ ಫಸ್ಟ್ ಎಫೆಕ್ಟ್ ಆಗೋದೇ ಕಿಡ್ನಿ. ಅದು ಉಲ್ಟಾನೂ ಹೋಗುತ್ತೆ. ಕಿಡ್ನಿ ಎಫೆಕ್ಟ್ ಆದರೆ BP ಭಾಳ ಹೈ ಹೋಗುತ್ತೆ. ಸುಮಾರು ಪೇಷಂಟ್ಸಿಗೆ BP ಹೈ ಹೋಗುತ್ತೆ. ಎರಡನೇದು, ಡಾಕ್ಟರ್ ಹರ್ಷ ಹೇಳ್ದಂಗೆ ಹಿಮೋಗ್ಲೋಬಿನ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಎರಡರಿಂದನೂ ಹಾರ್ಟ್ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಪ್ಲಸ್ ಮೂರನೇ ಕಾರಣ ಏನು ಅಂತ ಹೇಳಿದ್ರೆ, ಎರಡಕ್ಕೂ ಮೇನ್ ಗಂಗೋತ್ರಿ ಕಾರಣ ಅಂದರೆ ಎರಡಕ್ಕೂ ಶುಗರ್ ಇದೆ. ಹಾರ್ಟ್ ಮೊದಲೇ ವೀಕ್ ಇರುತ್ತೆ. ಪ್ಲಸ್ ಕಿಡ್ನಿ ತೊಂದರೆ ಆಯಿತು ಅಂತ ಹೇಳಿದ್ರೆ ಹಿಮೋಗ್ಲೋಬಿನ್ ಕಡಿಮೆ ಆಯಿತು, BP ಜಾಸ್ತಿ ಅಂದರೆ ಹಾರ್ಟ್ ಮೇಲೆ ಇನ್ನೂ ಎಕ್ಸ್ಟ್ರಾ ಶುಗರು ಪ್ಲಸ್ BP ಪ್ಲಸ್ ಲೋ ಹಿಮೋಗ್ಲೋಬಿನ್ ಎಲ್ಲರದು ಒತ್ತಡ ಬೀಳುತ್ತೆ. ಸೊ ಹಾರ್ಟ್ ತೊಂದರೆ ಇದ್ದವ್ರು 6 ತಿಂಗಳಿಗೆ ಒಂದ್ಸತಿ, ವರ್ಷಕ್ಕೆ ಒಂದ್ಸತಿ ಕಿಡ್ನಿ ಚೆಕಪ್ ಮಾಡಬೇಕು. ಕಿಡ್ನಿ ತೊಂದರೆ ಇರೋರು ಹಾರ್ಟ್ ಬಗ್ಗೆ ತುಂಬಾನೇ ಗಮನ ಕೊಡಬೇಕಾಗತ್ತೆ. ಓಕೆ ಡಾಕ್ಟರ್, ಇನ್ನು ಕೊನೆಯದಾಗಿ ಕಿಡ್ನಿ ಪ್ರಾಬ್ಲಮ್ನ ಕುರಿತಂತೆ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಎಲ್ಲರೂ ಕಿಡ್ನಿ ಹೆಲ್ತ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಇಟ್ ಹ್ಯಾಸ್ ಬಿಕಮ್ ಎ ಗ್ಲೋಬಲ್ ಪ್ಯಾಂಡಮಿಕ್ ಥರ ಹೇಳ್ಬೋದು. ಯಾಕೆಂದರೆ ನಾವು ಇಂಡಿಯಾ ಇಸ್ ಬಿಕಮ್ ಎ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಕರಿತಾ ಇದ್ದೀವಿ. ಯಾಕೆಂದರೆ ಆಲ್ಮೋಸ್ಟ್ ಮಿಡಲ್ ಏಜ್ ಪಾಪ್ಯುಲೇಷನಲ್ಲಿ 30 to 35% ಜನಕ್ಕೆ ಶುಗರ್ ಇದೆ. ಓಕೆ. ಆಲ್ಮೋಸ್ಟ್ 20-25 ಜನಕ್ಕೆ BP ಇದೆ. ಸೊ ಈ ಥರ ಇರೋದ್ರಿಂದ ನಾವು ಯೂಶಲಿ ಶುಗರ್ ಇರೋ 1/3 ಪೇಷಂಟ್ಸಿಗೆ ವಿ ಸಿ ಕಿಡ್ನಿ ಪ್ರಾಬ್ಲಮ್ಸ್. ಸೊ ಹಾಗಾಗಿ ಇಫ್ ಯು ಡಯಾಬಿಟಿಕ್ ಇದ್ದರೆ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳಿ, BP ಇದ್ದರೆ BP ಕಂಟ್ರೋಲ್ ಮಾಡ್ಕೊಳ್ಳಿ, ರೆಗ್ಯುಲರಾಗಿ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ, ಎಕ್ಸಸೈಸ್ ಮಾಡಿ ಚೆನ್ನಾಗೆ. ಓಕೆ. ನೀರು ಚೆನ್ನಾಗಿ ಕುಡೀರಿ, ಕಿಡ್ನಿ ಸ್ಟೋನ್ಸ್ ಆಗ್ದಂಗೆ ನೋಡ್ಕೊಳ್ಳಿ, ಪ್ರೊಸೆಸ್ ಫುಡ್ಸನ್ನು ಅವಾಯ್ಡ್ ಮಾಡಿ. ಓಕೆ. ತಮ್ಮ ವೆಯ್ಟ್ನ, ಬಾಡಿ ಮಾಸ್ ಇಂಡೆಕ್ಸ್ ಆದಷ್ಟು ಕಡಿಮೆ ಇಟ್ಕೊಳ್ಳಿ. ಆಮೇಲೆ ಒನ್ಸ್ ಎ ಇಯರ್ ಅಟ್ಲೀಸ್ಟ್ ಹೆಲ್ತ್ ಚೆಕಪ್, ಕಿಡ್ನಿ ಹೆಲ್ತ್ ಚೆಕಪ್ ಇಲ್ಲ ಮಾಸ್ಟರ್ ಹೆಲ್ತ್ ಚೆಕಪ್ ಏನು ಸರ್ ಮೆನ್ಷನ್ ಮಾಡಿದ್ರಲ್ಲ, ಸಿಂಪಲ್ ಆಗಿರೋ ಒಂದು ಟೆಸ್ಟ್, ಒಂದು ಕ್ರಿಯಾಟಿನಿನ್, ಒಂದು ಯೂರಿನ್ ರೂಟೀನ್ ಅಂತ ಕರಿತೀವಿ. ಇವೆರಡು ಟೆಸ್ಟ್ ಮಾಡಿದ್ರು ನಾವು ಅರ್ಲಿ ಸ್ಟೇಜಲ್ಲಿ ಐಡೆಂಟಿಫೈ ಮಾಡ್ಬೋದು. ಆ್ಯಂಡ್ ವಿ ಕ್ಯಾನ್ ಮೇಂಟೈನ್ ಅವರ್ ಕಿಡ್ನಿ ಹೆಲ್ತ್
as much as possible. Yeah. ಓಕೆ ಎಸ್ ಡಾಕ್ಟರ್, ಇನ್ನು ಕೊನೆಯದಾಗಿ ನೀವು ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ, ಜೊತೆಗೆ ಕಿಡ್ನಿ ರಿಲೇಟೆಡ್ ಯಾವುದೇ ರೀತಿ ಸಮಸ್ಯೆ ಬರಬಾರದು ಅಂತ ಹೇಳಿದ್ರೆ ನಾವು ಯಾವ ರೀತಿಯಾದಂಥ ಸೇಫ್ಟಿ ಮೆಜರ್ಸ್ನ ಫಾಲೋ ಮಾಡಬೇಕಾಗುತ್ತೆ ಡಾಕ್ಟರ್? ಅಲ್ಲ, ಅದು ಆಲ್ರೆಡಿ ಹೇಳಿದ್ದೀವಿ. ಬಟ್ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಿಡ್ನಿ ಡಿಸೀಸ್ ಬಗ್ಗೆ ತುಂಬ ಭಯ ಇದೆ ಜನರಲ್ಲಿ. ತುಂಬ ರಾಂಗ್ ಇನ್ಫಾರ್ಮೇಷನ್ಸ್ ಇದೆ. ಪ್ಲಸ್ ಈಗಿನ ಕಾಲದಲ್ಲಿ ಕಂಟ್ರೋಲ್ ಇಲ್ಲ. ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಯಾರು ಬೇಕಾದರೂ ಏನು ಬೇಕಾದರೂ ಹೇಳ್ಬೋದು. ಅಷ್ಟು ಪೆಸಿಮಿಸ್ಟಿಕ್ ಆಗಿ ಇರಬಾರ್ದು ಅಂತ ಹೇಳ್ತೀನಿ. ಇದು ಕಿಡ್ನಿ ರೋಗ ಬಂದ್ರೂ ರೋಗ ಇದೆ ಅಂದಕ್ಕೆ ಮಾತ್ರ ನಾಳೆನೇ ಏನೋ ಆಗುತ್ತೆ ಅಂತ ಅಲ್ಲ. ಎಷ್ಟೊಂದು ಪೇಷಂಟ್ಸ್ 10 ವರ್ಷ, 15 ವರ್ಷ, 20 ವರ್ಷ ವಿತೌಟ್ ಕಮಿಂಗ್ ಟು ಡಯಾಲಿಸಿಸ್, ವಿತೌಟ್ ರಿಕ್ವೈರಿಂಗ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆರಾಮಾಗಿ ಲೈಫ್ನ ಅವರು ಲೈಫ್ನ ನಡ್ಸ್ಕೊಂಡು ಹೋಗ್ಬೋದು. ಅದೇನೋ ಎಲ್ಲೋ ರಿಪೋರ್ಟಲ್ಲಿ ಸ್ವಲ್ಪ ಇದು ಕಡಿಮೆ ಬಂತು, ಅದು ಕಡಿಮೆ ಬಂತು ಅಂತ ಹೇಳಿ ತುಂಬಾ ಎಫೆಕ್ಟ್ ಆಗ್ತಾರೆ. ಅದು ಒಂದು ಕಿಡ್ನಿ ರೋಗ, ಬಟ್ ಸುಮಾರು ಪೇಷಂಟ್ಸ್ಗೆ ಅದು ಮೈಂಡ್ ಮೇಲೂ ಭಾಳ ಎಫೆಕ್ಟ್ ಆಗುತ್ತೆ. ಎಫೆಕ್ಟ್ ಮಾಡ್ಬಿಟ್ಟು ಅದನ್ನ ಟ್ರೈ ಮಾಡಿದೆ, ಇದನ್ನ ಟ್ರೈ ಮಾಡಿದೆ, ಪಕ್ಕದ ಮನೆಯವ್ರು ಹೇಳಿ ಟ್ರೈ ಮಾಡಿದೆ, ವಾಕಿಂಗ್ ಫ್ರೆಂಡ್ಸ್ ಅಲ್ಲಿ ಟ್ರೈ ಮಾಡಿದೆ ಅಂತ ಹೇಳಿದ್ದೆಲ್ಲ ಟ್ರೈ ಮಾಡಿಕೊಂಡು ಕಿಡ್ನಿಗೆ ಆ್ಯಕ್ಚುಲಿ ಇನ್ನೂ ಜಾಸ್ತಿ ತೊಂದರೆ ಆಗೋ ಥರ ಆಗತ್ತೆ. ಸೊ ಅದಕ್ಕೆ ತುಂಬ ಭಯ ಪಡಬೇಕಾಗಿಲ್ಲ. ಆರಾಮಾಗಿ ಸುಮಾರು ಟಿಲ್ ಇಟ್ ಗೋಸ್ ಟು ದಟ್ ಕ್ರಿಟಿಕಲ್ ಸ್ಟೇಜು ಮೆಡಿಸಿನ್ಸ್ ಅಲ್ಲೇ ಎಷ್ಟೊಂದು ಪೇಷಂಟ್ಸ್ಗೆ ನಾವು 10-15 ವರ್ಷ ನಾವು ಟ್ರೀಟ್ಮೆಂಟ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ತುಂಬಾ ಅದನ್ನು ಮನಸ್ಸಿಗೆ ತೊಗೋಬಾರ್ದು ಅಂತ ನಾನು ಹೇಳ್ತೀನಿ. ಏನು ಮಾಡಬೇಕು ಅಷ್ಟನ್ನು ಮಾಡಬೇಕು, ಬಟ್ ಓವರು ಮಾಡಬಾರ್ದು ಇನ್ನವೇ. ಓಕೆ ಎಸ್, ಇನ್ನು ಕಿಡ್ನಿ ನಮಗೆ ಯಾಕೆ ಅಷ್ಟು ಇಂಪಾರ್ಟೆಂಟ್, ಜೊತೆಗೆ ಕಿಡ್ನಿಯ ಫಂಕ್ಷನ್ಗಳು ಏನು, ಹಾಗೆ ಚಿಕಿತ್ಸೆಯ ವಿಧಾನಗಳು ಏನು ಅಂತ ಹೇಳಿ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ಎಸ್, ನೋಡಿದ್ರಲ್ವ ವೀಕ್ಷಕರೇ, ಈ ಚರ್ಚೆಯ ಮೂಲಕ ಕಿಡ್ನಿ ಆರೋಗ್ಯದ ಬಗ್ಗೆ ತಜ್ಞರಿಂದ ಬಹಳ ಮಹತ್ವದ ಮಾಹಿತಿಯನ್ನು ನಾವು ತಿಳ್ಕೊಂಡಿದ್ದೀವಿ. ಇನ್ನು ತಜ್ಞರ ಪ್ರಕಾರ ಕಿಡ್ನಿಗಳು ನಮ್ಮ ದೇಹದಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಹಾಗೆ ನಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಕಿಡ್ನಿ ಆರೋಗ್ಯವನ್ನು ಕಾಪಾಡುವಲ್ಲಿ ಮಹತ್ವವಾದಂತಹ ಪಾತ್ರವನ್ನು ವಹಿಸುತ್ತೆ. ಹಲವು ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಕಿಡ್ನಿ ರೋಗಗಳಿಗೆ ಕಾರಣವಾಗಬಹುದು. ಆದರೆ ಸರಳ ರಕ್ತ ಪರೀಕ್ಷೆಗಳ ಮೂಲಕ ಕಿಡ್ನಿ ರೋಗವನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು. ಆದ್ರಿಂದ ನಿಯಮಿತ ಆರೋಗ್ಯ ತಪಾಸಣೆ ಬಹಳ ಅಗತ್ಯ. ಇದೇ ವೇಳೆ ಕಿಡ್ನಿ ರೋಗಗಳಿಗೆ ವಿವಿಧ ರೀತಿಯ ಪರಿಣಾಮಕಾರಿ ಚಿಕಿತ್ಸೆ ವಿಧಾನಗಳು ಈಗ ಲಭ್ಯ ಇದೆ ಅಂತ ಹೇಳಿ ಡಾಕ್ಟರ್ ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.